ಜ್ಞಾನಿ ಅವರ ಹಾಗೂ ಮತ್ತು ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ವಿಚಾರವನ್ನು ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಈಗ ಮತ್ತು ನಾವು ಅವರ ಒಂದು ಪ್ರವಚನ ಎಲ್ಲರೂ ಆಲಿಸೋಣ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಮಹಾಶರಣ, ಅವಿರಳ ಜ್ಞಾನಿ, ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳಗಳನ್ನು ಯಶಸ್ವಿಯಾಗಿ ಮುಗಿಸಿ ಈಗ ಪ್ರಾಣಲಿಂಗ ಸ್ಥಳದೊಳಗ 11 ವಚನಗಳನ್ನ ಮುಗಿಸಿದ್ರಿ. ಈಗ ವಸ್ತು ನಿರ್ದೇಶ ಸ್ಥಳ ಇದರೊಳಗ 12, 13, 14, 20, 9 ವಚನಗಳಲ್ಲ. ಈ 9 ವಚನಗಳ ಪೈಕಿ ವಸ್ತು ನಿರ್ದೇಶ ಸ್ಥಳ, ಪ್ರಾಣಲಿಂಗಿಯ ನಿರ್ದೇಶ ಸ್ಥಳ. ನಿರ್ದೇಶ ಅಂದ್ರೆ ಏನು? ಹಿಂಗಿರ್ಬೇಕಂತ. ತಾಮಸ ನಿರಸ್ತನ ಸ್ಥಳ ಅಂದ್ರೆ ಹಿಂಗ ಇರಬಾರ್ದಂತ. ನೆಗೆಟಿವಿಟೀಸ್ ತೋರಿಸಿ ಇದು ಇರಬಾರ್ದು, ಹಿಂಗಿರಬಾರ್ದು. ಅದಕ್ಕೇನಂತಾರ? ಎಂತ ವಾದ ಅದು? ಹಿಂಗಿರಬಾರ್ದು ಅನ್ನೋದು ಅಲ್ಲ, ಹಿಂಗ್ ಮಾಡೋದಲ್ಲ, ಇದು ಅಲ್ಲ, ಇದು ಮಾಡೋದಲ್ಲ, ಇದು ಮಾತಾಡೋದಲ್ಲ, ಇಂಥ ವಿಚಾರಗಳು ಸಲ್ಲದು. ಇದಕ್ಕೇನಂತಾರಂದ್ರೆ ನೇತಿವಾದ ಅಂತಾರೆ. ನೇತಿವಾದ. ಮತ್ತ ಇದ್ರ ಹಿಂಗಿರ್ಬೇಕಂತಿರ್ತಾರಲ್ಲ, ಅದು ಏತಿವಾದ. ನೇತಿ ಏತಿ 2 ಶಬ್ದಗಳು ತಿಳ್ಕೋಬೇಕು. ಶಬಾಷ್ ಹಿಂಗಿರ್ಬೇಕು ಅಂತಾರಲ್ಲ, ಅದು ನೇತಿವಾದ. ಇದ್ದರೆ ಹಿಂಗಿರ್ಬೇಕು, ಆದರ್ಶ. ತಾನು ಚಂದ, ತನ್ನನ್ನು ನೋಡಿ ಇನ್ನೊಬ್ರು ಕಲಿತಾರಂದ್ರೆ ಅವರಿಗೂ ಚಂದ. ನೇತಿ ಏತಿ. ಇವೆರಡು ಏನದವ ಜಗತ್ತಿನಾಗ ನಮಗೆ 2 ರೀತಿ ಜನ ಸಿಗ್ತಾರ. ಇದು ಅಲ್ಲ ಸ್ವಾಮಿಯರ ನೀವು ಮಾತಾಡೋದು ಅಂತ ಹೇಳಂತವ್ರು ನೇತಿವಾದಿಗಳು. ಅವ್ರ ಬಗ್ಗೆ ತಪ್ಪು ತಿಳ್ಕೋಬೇಕಾ? ಅಲ್ಲ ಅಂದವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಪಟ್ಟತಿವ್ರೇನೋ ನಮಗೆ ನೆಗೆಟಿವ್ ಹೇಳ್ತಾರ ಅಂತ. ಮತ್ತೆ ಇದ್ದರೆ ಹಿಂಗಿರ್ಬೇಕು ಅನ್ನೋನ ಅದ್ರ ಬಗ್ಗೆ ಬಹಳ ಹೆಮ್ಮೆ ಪಡಬಾರದು. ಹೆಂಗಿರ್ಬೇಕು? ಕರೆಕ್ಟ್ ಇದೀವಿ, ಆಯ್ತು, ಅಷ್ಟೇ. ಸಂತೃಪ್ತಿ ಪಡಿಸ್ಬೇಕಷ್ಟೇ. ಮನಸ್ಸಿಗೆ ಶಾಂತಿ, ಸಂತೃಪ್ತಿ. ಆದ್ರೆ ಅದ್ರ ಬಗ್ಗೆ ಅಭಿಮಾನ ಪಡಬಾರದು. ಅದಕ್ಕ ನೇತಿವಾದ ಏತಿವಾದ. ಇದ್ರೊಳಗ ಏನೈತಿ? ಈಗ ನೇತಿವಾದ ಮುಗಿತು. ಏತಿವಾದ ಹೆಂಗಿರ್ಬೇಕು? ತರುಮರಾದಿಗಳಲ್ಲಿಗೆ ಹೋಗಿ ಅನಂತ ಕಾಲ
ತಪವನ್ನು ಮಾಡುವುದು. ತರುಮರಾದಿಗಳಲ್ಲಿಗೆ ಹೋಗಿ ಅನಂತ ಕಾಲ ತಪವ ಮಾಡುವುದನ್ನು. ಏನ್ ಮಾಡಬೇಕು? ತರುಮರಾದಿಗಳಲ್ಲಿಗೆ ಹೋಗಿ ಅನಂತ ಕಾಲ ತಪವ ಮಾಡುವುದು. ಅದನ್ನ ಇನ್ನ ಒಂದ್ ಕಡೆ ಎಲ್ಲ ಬರೀತಾರೆ, ಕೋಡುಗಲ್ಲಿನ ಮೇಲೆ ಕುಳಿತು ಅಂತ. ಗುಡ್ಡದ ಮೇಲೆ ಏರಿ ಅರಣ್ಯದಾಗ ಹೋಗಿ ತುದಿಗೆ ಮ್ಯಾಲೊಂದ, ಅದು ಕೊಂಬಿದ್ದಂಗಿರ್ತದ ಕಲ್ಲು, ಅದ್ರ ಮೇಲೆ ಕೂತಿರ್ತಾರ. ಗುಡ್ಡದ ಮೇಲೆ ಒಂದು ಕೊಂಬಿದ್ ಚಾಚಿದಂಗೆ ಚಾಚಿರ್ತದ ಒಂದು ಕಲ್ಲು, ಅದರ ಮೇಲೆ ತಪಸ್ ಮಾಡ್ಲಕ್ ಕುಂದಿರ್ತಾರೆ, ಎಲ್ಲರಿಗೆ ಕಾಣಬೇಕು ಅನ್ನಂಗ. ಏನೋ ಮಾಡ್ತಿರ್ತಾರ. ಮತ್ತ ಅಷ್ಟು ಏರಿ ಏನು ಮಾಡ್ಲಾರ್ದವ್ರಕ್ಕಿಂತ ಅಷ್ಟರೇ ಮಾಡ್ತಾರಲ್ಲ, ಚಲೋ ಹೌದಲ್ಲ. ತರುಮರಾದಿಗಳಲ್ಲಿಗೆ ಹೋಗಿ ಅನಂತ ಕಾಲ ತಪವ ಮಾಡುವ ಬದಲು ಏನ್ ಮಾಡ್ಬೇಕು? ಅಷ್ಟೆಲ್ಲ ಹೈರಾಣ ಆಗ್ಲಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಚನ್ನಬಸವಣ್ಣನವರು. ತರುಮರಾದಿಗಳಲ್ಲಿಗೆ ಹೋಗಿ ಅನಂತ ಕಾಲ ತಪವ ಗೈವ ಬದಲು ಏನ್ ಮಾಡ್ಬೇಕು? ಒಂದು ದಿವಸ ಗುರು ಚರಣದ ಸೇವೆ ಮಾಡಿದೊಡೆ ಸಾಲದೆ ಅಯ್ಯ. ಬಹಳ ಇಂಪಾರ್ಟೆಂಟ್ ವಚನ ಇದೆ. ಈಗ ಗುರುಚರಣ ಸೇವೆ ಅಂದ್ರೆ ಏನಾಗ್ಯದ? ಅರಣ್ಯದಾಗ ಹೋಗಿ ತಪಸ್ ಮಾಡಿ ಹೈರಾಣಾಗಿ ಆಟೆಲ್ಲ ನೀವೇ ಮಾಡಿ ಮುಂದ ನೀವೇ ಅನುಭವಿಸಿ ನೀವೇ ಕಷ್ಟಪಟ್ಟು ನೀವೇನ್ ತಿಳ್ಕೋಬೇಕಂತೀರಿ ಅದನ್ನ ತಿಳ್ಕೊಂಡ ಒಬ್ಬ ಗುರು ಅದನ. ಈಗ ಬೆಂಕಿ ಮುಟ್ಟಿದವ ಒಬ್ಬ ಅದನ್ ಮೊದಲ, ಅದು ಸುಡ್ತದ ಅಂತ ಅವನಿಗೆ ಗೊತ್ತದ. ಗೊತ್ತಿದ್ಮೇಲೆ ಇನ್ನೊಬ್ಬನಿಗೆ ಅವನು ತನ್ನ ಶಿಷ್ಯಗ ಇದು ಬೆಂಕಿ ಅದಪ್ಪ, ಇದು ಅಪಾಯಕಾರಿ, ಇದು ಸುಡುತ್ತದ, ಇದನ್ನು ಮುಟ್ಟಬಾರದು ಅಂತ ಹೇಳಿ ಗುರು ಹೇಳ್ತಾನ. ಹೇಳಿದಾಗ ಗುರು ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಬೆಂಕಿ ಮುಟ್ಟಲಾರ್ದಂಗಿದ್ರ ಸಾಕ. ಏನು ಗುರು ವಾಕ್ಯದ ಮೇಲೆ ನಂಬಿಕೆ ಇರ್ಲಾರ್ದಂಗಾಗಿ ತಾನು ಹೋಗಿ ಆ ಬೆಂಕಿ ಮುಟ್ಟೇ ಸುಟ್ಕೊಂಡು ನೋಡ್ಬೇಕಾ? ಹೆಂಗ? ಗುರು ವಾಕ್ಯದ ಮೇಲೆ ಶ್ರದ್ಧೆ ಇಟ್ಟು ಗುರು ಏನ್ ಹೇಳ್ತಾನ ಶಿಷ್ಯನ ಕಲ್ಯಾಣಕ್ಕಾಗಿ ಆ ವಿಚಾರಗಳನ್ನ ಶ್ರದ್ಧೆಯಿಂದ ಕೇಳಿ ಪಾಲಿಸ್ಬೇಕಾ? ಏನ್ ತಾನು ಹೋಗಿ ಗುರು ಏನೇನು ಹೈರಾಣಾಗಿ ಏನೇನು ಮಾಡ್ಯಾನ ತಾನು ಅದೆಲ್ಲ ಅಷ್ಟೆಲ್ಲ ಮಾಡಿ ಒಬ್ಬ ರೆಡಿಮೇಡ್ ವ್ಯಕ್ತಿ ನಿಮ್ ಎದುರೇ ನಿಂತಾನ, ಅವನ ಮೇಲೆ ಶ್ರದ್ಧೆ ಇರಲಿಲ್ಲ ಅಂದ್ರೆ ಏನಾಗ್ಬಿಡ್ತದ? ನಾವೇ ಅದನ್ನೆಲ್ಲ ಮಾಡಿ ಅನುಭವಿಸೋದಕ್ಕಿಂತ ಆ ಅನುಭವದ ಟೇರ್ ತಂದು ಅಲ್ಲಿಗೆ ನಿಂದಿರ್ತಾನ, ಅಲ್ಲಿ ನಿಂತು ಮುಂದೆ ಹೇಳ್ಕೊಂಡು ಹೋಗ್ಬೇಕು ನೋಡಪ್ಪ ಅಂತವ ಹೇಳ್ತಾನ. ಅದು ಬಿಟ್ಟು ನಾನೇ ಹೋಗಿ ಗುಡ್ಡದ ಮೇಲೆ ಕೂತು ನಾನೇ ತಪಸ್ ಮಾಡಿ, ಮೊದಲೆಲ್ಲ ತಪಸ್ಸೆ ಮಾಡ್ಯಾರ, ಎಲ್ಲರೂ ತಪಸ್ವಿಗಳ ತಪಸ್ಸೆ ಮಾಡ್ಯಾರ. ತಪಸ್ಸು ಮಾಡಿದ ಮೇಲೆ ಅವ್ರಿಗೆ ಏನ್ ಅನುಭವಕ್ಕೆ ಬಂತು ಅಂತಂದ್ರ, ತಪಸ್ಸು ಮಾಡಿದವನಿಗೆ ಗುರು ಅಂತ ತಿಳ್ಕೊಂಡು ಅವ್ರಿಗೆ ಏನ್ ಅನುಭವ ಮಾಡ್ಕೊಂಡಾರ ಆ ಅನುಭವ ಕೇಳಿ ಅವರು ಮಾತಿನ ಮೇಲೆ ಶ್ರದ್ಧೆ ಇಟ್ಟು ಅದರಲ್ಲಿ ಮುಂದೇನ್ ಮಾಡಬೇಕು ಅಂತ ಗುರು ಹೇಳ್ತಾರೆ, ಅದನ್ನ ಮಾಡಬೇಕು. ಈ ವಾಕ್ಯದ ಅರ್ಥ ಇದು. ತರುಮರಾದಿಗಳಲ್ಲಿಗೆ ಹೋಗಿ ಕೋಡುಗಲ್ಲಿನ ಮೇಲೆ ಕುಳಿತು ಅನಂತ ಕಾಲ ತಪವ ಮಾಡುವ ಬದಲು ಒಂದು ದಿವಸ ಗುರುಚರಣ ಸೇವೆ ಮಾಡಿದೊಡೆ ಸಾಲದೆ ಅಯ್ಯ ಅಂತ. ನಾನು ಈ ವಿಚಾರ ಸಾಗರಕ್ಕೆ ಬಂದು ತಲುಪಬೇಕಾದ್ರೆ ಸಾವಿರಾರು ಗ್ರಂಥಗಳನ್ನ ಓದಿ ಸಾವಿರಾರು ಗುರುಗಳ ಬಳಿ ಹೋಗಿ ಏನೇನೋ ಸರ್ಕಸ್ ಮಾಡಿ ಎಲ್ಲಿ ಬಂದು ನಿಂತಿತು ವಿಚಾರ ಸಾಗರಕ್ಕೆ ಬಂದ ಮೇಲೆ ಅವೆಲ್ಲದಕ್ಕೂ ಇದು ಕಿರೀಟ ಅಂತ ಗೊತ್ತಾಯ್ತು, ಇದು PhD ಅಂತ ಗೊತ್ತಾಯ್ತು, ಡಾಕ್ಟರೇಟ್. ಇದಕ್ಕಿಂತ ಮ್ಯಾಲ ಮತ್ತಿನ್ನೇನು ಈ ಕಾಣ್ತಾ ಇಲ್ಲ, ಏನೂ ಇಲ್ಲ. ಈಗ
ನೇರವಾಗಿ ನಿಮಗೆ ಯಾವ ಗ್ರಂಥನೂ ಓದಲಾರದೆ 1000 ಗ್ರಂಥ ಓದಿದ ಒಬ್ಬ ಅನುಭಾವಿ ಗುರು ನಿಮಗೆ ಪಾಠ ಹೇಳುವಾಗ ಇಲ್ರಿ ನೀವ್ ಏನೇನು ಓದಿರಿ ಅವೆಲ್ಲ ನನಗೆ ಕೊಡ್ರಿ, ಆ ಓಸು ಓದ್ಕೊಂಡೇ ನಾನು ವಿಚಾರ ಸಾಗರ ಓದ್ತೀನಿ ಅಂತಂದ್ರ ಸೀದಾ ಈ ವಿಚಾರ ಸಾಗರ ಕೇಳಿದ್ರ ಅಷ್ಟೆಲ್ಲ ಮಾಡಿದ್ದ ಅನುಭವ ನಿಮಗ್ ಬಂತ ಇಲ್ಲ? ನಾವು ಮಾಡಿದ ಅನುಭವ ನಿಮಗೆ ಡೈರೆಕ್ಟ್ ಸಿಕ್ತಾ ಏನು? ನೀವು ಅಟೆಲ್ಲ ಓದಿ ಅವು ವೇಸ್ಟ್ ಇವು ವೇಸ್ಟ್, ಅವ್ದ್ರಲಿಂತ ಅನುಭವ ಇಲ್ಲ ಇವುದ್ರಲಿಂತ ಅನುಭವ ಇಲ್ಲ ಅಂತ ಹೇಳಕ್ಕೆ ನಾನೇನೇನು ಹೆಜ್ಜೆ ಹಾಕೊಂಡು ಬಂದಿನಿ ಅವೆಲ್ಲ ನೀವು ಮಾಡ್ಬೇಕಾ ಏನು ನೇರವಾಗಿ ಇದು ಕೇಳ್ಬೇಕಾ? ಯಾವುದು ಸರಿ? ನೇರವಾಗಿ ನಿಮಗೆ ಸಿಕ್ಕದ್ದು ಅನಂತ ಜನ್ಮದ ಪುಣ್ಯ. ಹೇಳ್ತಾ ಅರ್ಥ ಆಯ್ತಾ? ಅನುಭವದ ಅಡಿಗೆಯ ಮಾಡಿ ಅಂತೇಳಿ ಅಡಿಗೆ ಮಾಡಿ ಡೈನಿಂಗ್ ಟೇಬಲ್ ಇಟ್ಟು ಊಟ ಮಾಡ್ರಿ ಅಂತಂದ್ರ ಕಾಯಿಪಲ್ಯ ಎಲ್ಲಿ ತಂದಿದಿ, ಕಿರಾಣಿ ಎಲ್ಲಿ ತಂದಿದಿ, ಚಂದ ಸ್ವಚ್ಛ ಸೋಸಿದಿಲ್ಲ, ಕಿರಾಣಿ ಮಾಲ್ ಚಂದ ಶಾಸನ ಮಾಡಿದಿಲ್ಲ, ನಾ ಮಾಡ್ತಿದ್ದೆ ನಾ ನೋಡ್ತಿದ್ದೆ ಅಂತೇಳಕ್ಕೆ ಅದ್ರೊಳಗೆ ಹೊಕ್ಕೊಂಡು ಆದ್ರ ಎಟತತ್ತು ಮಾಡ್ತೀರಿ. ಹೊತ್ತು ಮುಳುಗತ್ತಾನ ಅದೇ ಕೆಲಸನೇ ಆತು. ಹೊತ್ತೆ ಮುಣಗ್ತದ ಅಂತವೆಲ್ಲ ಮಾಡ್ಕೊತ ಕೂತೀರಿ, ಸುಮ್ ಉಂಡೆ ಹೋಗಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ ಸ್ಟೆಪ್ ಬೈ ಸ್ಟೆಪ್ ಮೊದಲಿನ ಕಾಲದಾಗ ತಪಸ್ ಮಾಡಿದ್ರು. ಆ ತಪಸ್ಸಿನ ಒಂದು ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭ. ತಪಸ್ಸೇನದ ಭಯಂಕರ ವರ್ಷಗಟ್ಲೆ 60 ವರ್ಷ 70 ವರ್ಷ ತಪಸ್ ಮಾಡಿ ಗಡ್ಡ ಬಿಟ್ಕೊಂಡು ಎಲ್ಲ ರಾಜ್ಕುಮಾರ್ ಪಿಕ್ಚರ್ದಾಗ ತೋರಿಸ್ತಾರ ನೋಡ್ರಿ. ಯೋಗಿ ಹೆಂಗಿರ್ತಾನ, ಏನೇನ್ ಮಾಡ್ತಿರ್ತಾನ, ಎಲ್ಲ ಬಹಳಷ್ಟು ಅವ್ರ ಪಿಕ್ಚರ್ದಾಗ ನೋಡಿ ಎಷ್ಟು ಸಮಸ್ಯೆ ಇರ್ತದ. ಅವ್ರಿಗೆ ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ, ಉಣಿಸೋರಿರಲ್ಲ, ತಿನ್ಸೋರಿರಲ್ಲ. ತಾವೇ ಏನೋ ತಿನ್ಬೇಕು, ಮನಸ್ನಾಗ ಒಂದೇನೋ ಸಂಕಲ್ಪ ಮಾಡಿರ್ತಾರ, ತಾವೇ ಅದ್ ಮಾಡ್ಬೇಕು, ನೀರ್ ಸಿಕ್ಕರ್ ಕುಡಿಬೇಕು, ಇಲ್ಲ ನೀರೆಲ್ಲದ ಹುಡ್ಕೊಂಡು ಹೋಗ್ಬೇಕು. ಭಯಂಕರ ತ್ರಾಸ ಇರ್ತದ ತಪಸ್ ಮಾಡಿ. ತಪ ಅಂದ್ರೆ ಏನು? ತಾಪ ಬೆಂಕಿಯಾಗಿ ಸುಟ್ಕೊಂಡಂಗಿರ್ತದ ಜೀವನ ಅಲ್ಲದು. ತಾಪವನ್ನ ಅನುಭವಿಸಬಹುದು. ಅದರ ಸಲುವಾಗಿ ಆತ್ಮಜ್ಞಾನಕ್ಕಾಗಿ ತಾಪ ಅನುಭವಿಸೋದು. ಅದಕ್ಕೆ ತಪಸ್ಸು ಅಂತಾರ. ಅಂತ ತಪಸ್ಸು ಮಾಡಿ ಹೈರಾಣ ಆಗೋದಕ್ಕಿಂತ ಒಬ್ಬ ಗುರು ನೇರವಾಗಿ ನಿಮಗ ಅದರ ಅನುಭವ ಹೇಳುವಾಗ ಆತನ ಮಾತಿನ ಮೇಲೆ ಶ್ರದ್ಧೆ ಇಟ್ಟು ಅದನ್ನ ಆಲಿಸಿದ್ರಿ ಅಂತಂದ್ರೆ ಆ ಗುರು ಮಾಡಿದ ಎಲ್ಲ ತಪಸ್ಸಿನ ಫಲ ನಿಮಗೆ ಧಾರೆ ಏರಿತಿರ್ತಾನ. ಹೆಂಗ ನಿಮ್ಗೇನಾರ ನಾವು ಎಷ್ಟು ಪುಣ್ಯವಂತರದೀವಿ ಭಾಗ್ಯವಂತರದೀವಿ ಅಂತ ಅನಿಸ್ತದ? ಏನಿಲ್ಲ. ಅನಿಸ್ತದ? ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಎಲ್ಲರೂ ನಿಜವಾಗಲೂ ಪುಣ್ಯವಂತರು. ಯಾಕಂದ್ರೆ ನಮಗ ಇಂಥ ಗುರುಗಳ ಮಾರ್ಗದರ್ಶನದ ಇಂಥ ಗುರುಗಳು ನಮ್ಗೆ ಸಿಕ್ಕಲ್ಲ. ಈಗ ನಮ್ಗೆ ನಿಜವಾಗಲೂ ಅಗದಿ ತಿಳಿದ ಅದೇ ಬಂದ ಬೆನ್ನಿ ಕಡದ ತಗದಾಗ ನಮ್ಗೆ ನಮ್ಮಂತ ಭಾಗ್ಯಶಾಲಿಗಳು ಯಾರು? ಯಾಕಂದ್ರೆ ಮೊಹಮ್ಮದ್ ಪೈಗಂಬರ್ ಅವರಿಗೆ ಜ್ಞಾನೋದಯ ಆದಾಗ ಹೀರಾ ಅನ್ನ ಗುಹೆ ಒಳಗೆ ಕೂತು ತಪಸ್ಸು ಮಾಡಿ ಜ್ಞಾನೋದಯ ಆದಾಗ ಅವ್ರ ಕಣ್ಣೆದುರ ಯಾರಿದ್ರಂದ್ರೆ ಒಬ್ಬ ಹೆಣ್ಮಗಳಿದ್ರು ಅಷ್ಟೇ, ಸೇವಕಿ ಖತೀಜಾ ಅಂತ. ಆಕೆ ಹೆಸರು ಬರ್ಕೊಳ್ರಿ, ಖತೀಜಾ ಅಂತ. ಖತೀಜಾ ಬೇಗಮ್ ಒಬ್ಬಾಕಿನೇ ಇರ್ತಾಳಲ್ಲಿ. ಈಗ ಅವರಿಗೆ ಜ್ಞಾನೋದಯ ಆದಾಗ ಅವ್ರ ಸಂಗಟ ತನುವಿನಿಂದ ಅವ್ರ ಸೇವೆ ಮಾಡಿ ಅವ್ರದ್ದು ಏನಂತ ಅರ್ಥ ಮಾಡ್ಕೊಳಕ್ಕೆ ಆಕೆ ಒಬ್ಬಾಕಿನೇ ಜಗತ್ತಿನಾಗ. ಉಳಿದವ್ರಿಗೆ ಯಾರಿಗಾರ ನನಗೆ ಜ್ಞಾನೋದಯ ಆಗ್ಯದ ಅಂತ ಹೇಳಕ್ ಹೋದ್ರ ಅವರಿಗೆ ಇವರಿಗೆ ಏನು ಸಂಬಂಧ ಇರಂಗಿಲ್ಲ.
ಏನ್ ತಿಳಿತದ? ಏನ್ ಹೇಳಿದ್ರೆ ಏನ್ ತಿಳಿತು? ಏನ್ ಹೇಳಿದ್ದು ಅವ್ರ ಮನಸ್ಸಿನಾಗ ಇದ್ದದ್ದು ಇವ್ರ ಬಾಯಾಗ ಅರ್ಥ ಆಗ್ಬೇಕು, ಇವ್ರು ತಿಳ್ಕೊಂಡು ಮಾಡ್ತಿರ್ಬೇಕು. ಹಂಗಿದ್ದಕ್ಕೆ ಒಬ್ಬಕಿನೇ ಖತೀಜಾ, ಆ ಖತೀಜಾ ಬೇಗಮ್ಮಗೆ ಒಬ್ಬಕಿಗೆ ಹೇಳ್ಯಾರ ಅವ್ರು ಕುಂದಿರ್ಸಿ ಕುರಾನು. ಒಬ್ಬಕಿನೇ ಕೇಳಲ್ಲ ಫಸ್ಟಿಗೆ. ಆಕೆ ಒಬ್ಬಕಿ ಕೇಳಿ ಈಗ ಜಗತ್ತಿನೊಳಗ ಸೆಕೆಂಡ್ ಧರ್ಮ ಅದು. ಅತ್ಯಂತ ದೊಡ್ಡ ಸಂಖ್ಯೆಯ ಎರಡನೇ ಧರ್ಮ. ಫಸ್ಟ್ ಕ್ರಿಶ್ಚಿಯನ್, ಆಮೇಲೆ ಇಸ್ಲಾಂ, ಆಮೇಲೆ ಥರ್ಡ್ ಬುದ್ಧಿಸ್ಟ್, ಆಮೇಲೆ ಫೋರ್ತ್ ಹಿಂದೂ. ಆಕೆ ಒಬ್ಬಕಿನೇ ಡೆವಲಪ್ ಮಾಡಿದಳು. ಮಾಡಿ ಅದನ್ನ ವಿಶ್ವಮಾನ್ಯ ಮಾಡಿ ಆಕೆ ಖತೀಜಾ ಬೇಗಂಲಿಂತ ಇಷ್ಟು ಡೆವಲಪ್ ಆಯ್ತು. ಬುದ್ಧ 12 ವರ್ಷ ಬೋಧಿ ವೃಕ್ಷದ ಕೆಳಗೆ ಕೂತು ತಪಸ್ ಮಾಡ. ಅವ ಕಣ್ಣು ತೆರೆದೊತ್ನಾಗ ಅಲ್ಲಿ ಯಾರಿದ್ರ? ಆಮ್ರಪಾಲಿ ಅಂತ ಒಬ್ಬ ಹುಡುಗಿದ್ದಳು ಅಷ್ಟೇ. ಯಾರ್ದು? ಕುರಾನ್ ಪೈಗಂಬರರ ಉಪದೇಶಗಳೆಲ್ಲ ಕೇಳಿ ಆಕಿ ಡೆವಲಪ್ ಮಾಡಿದಳು. ಎಲ್ಲ ಜನರಿಗೆ ಹೇಳ್ಕೊತ ಆಕಿ ದೊಡ್ಡ ಗುರು. ಆಕಿ ಖತೀಜಾ ಬೇಗಂ ಫಸ್ಟ್ ಕೇಳೋದಕ್ಕೆ ಆಕಿ ಒಬ್ಬಕ್ನೆ. ಫಸ್ಟ್ ಕೇಳೋದಕ್ಕೆ ಆಕಿ ಒಬ್ಬಕ್ನೆ. ವಿಶ್ವದೊಳಗೆ ಈಗ ಸೆಕೆಂಡ್ ಹೈಯೆಸ್ಟ್ ನಮ್ಮ ಧರ್ಮನೇ ನಡಿಬೇಕು ಅಂತೇಳಿ ಅವ್ರದ್ದು ಏನು ಹೋರಾಟ, ಏನದ ಪ್ರಯತ್ನ, ಅದರದೊಂದು ಅದು ಅವ್ರಿಗೆ ಧರ್ಮದ ಅಭಿಮಾನದ ಒಂದು 10% ನಂಬರ್ಲಿಲ್ಲ. ಇದೆ ಅಂತದ ನೋಡ್ರಿ ಹೆಂಗ. ಎಷ್ಟು ಅಭಿಮಾನ, ಅವ್ರು ಏನ್ ಮಾಡ್ಬೇಕತ್ತಾರ ಧರ್ಮ, ಅದನ್ನ ನೋಡಿ ಕಲಿಬೇಕು. ನಮ್ಮ ಧರ್ಮನು ಈ ಜಗತ್ತಿನೊಳಗೆ ಹೈಯೆಸ್ಟ್ ಆಗ್ಬೇಕು ಅಂತೇಳಿ ಅವರು ತಮ್ಮದೇ ಸ್ಪ್ರೆಡ್ ಮಾಡ್ತಾರ ಅಂತ ಹೇಳಿಕೆ ಅದ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದಲ್ಲ. ನಮ್ಮ ಧರ್ಮನು ಸ್ಪ್ರೆಡ್ ಮಾಡ್ಬೇಕು, ನಮ್ಮ ಧರ್ಮದ ಬಗ್ಗೆ ಅಭಿಮಾನ ತಾಳ್ಬೇಕು. ಇನ್ನೊಬ್ಬರು ಧರ್ಮ ನಮ್ಮಲ್ಲಿ ಬಾಳ ಬೆಳೆಯಲಕತ್ತಾರ ಅಂತ ಹೇಳಿ ನಿಮ್ದು ಧರ್ಮ ಬೆಳೆಸಿರಿ, ನಿಮ್ಗೆ ಯಾರು ಬೇಡ ಅಂದಾರ? ಇನ್ನೊಬ್ರು ಬೆಳೆದ್ರ ಬಗ್ಗೆ ಹೊಟ್ಟೆ ಕಿಚ್ಚದ. ನಿಮ್ದು ಧರ್ಮ ಬೆಳೆಸ್ರಿ, ಯಾರು ಬೇಡ ಅಂತ? ನಿಮ್ಮದು ಬೆಳೆಸ್ಲಕ್ ತಯಾರಿಲ್ಲ, ಇನ್ನೊಬ್ಬರು ಬೆಳೆದ್ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೋತ ಜಗಳ ಆಡ್ಕೋತ ಕುಂದ್ರ. ಬುದ್ಧಗ 12 ವರ್ಷ ಬೋಧಿ ವೃಕ್ಷ ತೆಳಕ್ ಕೂತಾಗ ಜ್ಞಾನೋದಯ ಆದಾಗ ಕಣ್ಣು ತೆರೆದಾಗ ಎದರ ಹೋಗ್ಬೇಕು ಆಮ್ರಪಾಲಿ ಹಾಕಿ ಹಾಲ ಅದು ಏನೋ ತಂದು ಕೊಡ್ತಿರ್ತಾಳಾಕಿ ಅಷ್ಟೇ ಅವನಿಗೆ. ಇನ್ನೊಬ್ಬಾಕಿ ಹೆಣ್ಮಗಳು ಯಾರೋ ಆಕೆ ಜೊತೆಗೆ ಇರ್ತಾಳೆ. ಇಬ್ಬರಿಗೆ ಕುಂದಿರ್ಸೇಳ ನಾವು ಉಪದೇಶ. ಇನ್ನೊಬ್ಬಾಕಿ ಹೆಣ್ಮಗಳ ಹೆಸರು ಏನೋ ಅದ, ಆಕಿನೇ ಆಮ್ರಪಾಲಿನೇ. ಮುಂದ ಬುದ್ಧ ಆಕೆಗೆ ಸುಜಾತ ಅಂತಿರ್ತಾನ, ಒಳ್ಳೆ ಹೆಸರು ಇಡ್ತಾನ ಆಕಿ. ಒಂದು ಆಮ್ರಪಾಲಿ ಅಂತ ಏನೋ ಹೆಸರು ಇರ್ತದದು, ಆಕಿ ಸುಜಾತ ಅಂತಾನ. ಸರಳ ಭಾಷೆ ಒಳಗೆ ಸುಜಾತ ಅಂತ ಕರಿತಾನ ಬುದ್ಧ ಕಣ್ಣು ತೆರೆದ ಹೊತ್ನಾಗ ಇಬ್ಬರೇ ಅದಾರ. ಇಬ್ಬರಿಗೆ ಕುಂದಿರ್ಸ್ಯಾಳೇನ ಬುದ್ಧ. ಅದು 3ನೇ ಅತ್ಯಂತ ದೊಡ್ಡ ಧರ್ಮ ಜಗತ್ತಿನಾಗ ಬುದ್ಧಿಸ್ಟ್. ಎಲ್ಲ ದೇಶದೊಳಗೆ ಬೆಳಿಲಕತ್ತದ. ಸುತ್ತಮುತ್ತ ಚೈನಾ, ಟಿಬೇಟ್, ಭೂತಾನ್, ಮತ್ತಿನ್ನೇನೇನದಾವ, ಕೊರಿಯಾ, ಎಲ್ಲಾನು ಬುದ್ಧಿಸ್ಟ್ ಕಂಟ್ರಿಗಳೇ ಅದಾವ ನಮ್ ಸುತ್ತಮುತ್ತ ಇರೋ. ನಮ್ಮ ದೇಶದೊಳಗೂ ಬುದ್ಧಿಸಂ ಬೆಳೆಸ್ಲಕತ್ತಾರ. ಅವ್ರದೇನು ಬುದ್ಧಿನೇ ದೇವ್ರ, ಅವ್ರಿಗೆ ಬುದ್ಧಿನೇ ಆತ್ಮ. ಯೇಸು ಕ್ರಿಸ್ತ ಜ್ಞಾನೋದಯ ಆದಾಗ ಎಷ್ಟು ಮಂದಿ ಇದ್ರ ಅವನ ಜೊತೆಗೆ? ಯೇಸು ಕ್ರಿಸ್ತ ಜ್ಞಾನೋದಯ ಆದಾಗ ಎಷ್ಟು ಮಂದಿ ಇದ್ರ ಅವನ ಜೊತೆಗೆ? 12 ಜನ ಅಪೋಲಸ್ತರು ಅಂತ ಕೇಳಿರ ಇಲ್ಲ ಓದಿರಿ? ಮತ್ತ ನೆನ್ಪು ಬರಲ್ಲ ಅಷ್ಟೇ.
12 ಜನ ಅಪೋಲಸ್ಥರು. ಅಷ್ಟು ಮಂದಿಗೆ ಹೇಳೇನು. ಬೈಬಲ್ ಎಷ್ಟು ಫೇಮಸ್ ಮಾಡ್ಯಾರ ಇಡೀ ವಿಶ್ವಕ್ಕೆ. ಫಸ್ಟ್ ಧರ್ಮ ಅವರು 12 ಮಂದಿ ಕೂಡಿ ಟಾಪ್ ಫಿಲಾಸಫಿ. ಒಬ್ಬ ಗುರುವಿನ ಅವನ ಒಂದು ಕಾನ್ಸೆಪ್ಟ್ ತಗೊಂಡು ಡೆವಲಪ್ ಮಾಡಬೇಕು ಅಂತಂದ್ರೆ ಎಷ್ಟು ಗೋಳಾಟ. ಎಷ್ಟು ಜನ ಇದ್ರು ಅದನ್ನ ಯಾವ ರೀತಿ ಮಾಡ್ಯಾರ, ಏನು ಫಜಿತಿ ಹೊಂದ್ಯಾರ, ಅವೆಲ್ಲ ನೋಡ್ಬೇಕು ಗುರುವಿಂದ. ಮತ್ತ ನಿಶ್ಚಲದಾಸ ಚಂದ ಶಾಣೆಯಾಗಿ ಹೊರಗೆ ಬರೋ ಟೈಮ್ನೊಳಗ ಬ್ರಾಹ್ಮಣ ಆಚಾರಿ ಸಂಸ್ಕೃತ ಭಾಷೆ ನನ್ನ ಬಳಿ ಕಲ್ತಿದಿ, ನನ್ನ ಸಂಸ್ಕೃತ ಎಲ್ಲಿ ಬಳಸಬಾರದು ಅಂತ ಸಾಹಿತ್ಯ ತಂದು ತಾವು ಓದ್ಕೊಂಡು ಶಾಣೆಯಾಗಿ 27 ಲಕ್ಷ ಸಂಸ್ಕೃತ ಭಾಷೆ ಮಾತ್ರ ಕಲ್ತದ್ದಕ್ಕ ಆ ಭಾಷೆನೇ ನೀ ಬಳಸಬೇಡ ಅಂತ ನಾವು ಕಲಿಸಿದ್ ಏನು ಉಪಯೋಗ ಆಯ್ತು ಇವನಿಗೆ? ಬ್ಯಾಡ ಬಿಡಪ್ಪ, ನೀನ್ ಭಾಷೆ ಬಳಸಂಗಿಲ್ಲ, ಜ್ಞಾನ ಯಾವ ಭಾಷೆದಾಗ ವ್ಯಕ್ತಪಡಿಸಿದಾರ ಏನಾಗ್ತದ ಅಂತೇಳಿ ಹಿಂದಿದಾಗ ಬರೆದಿಟ್ರು ಅವ್ರು ವಿಚಾರ ಸಾಗರ. ಅಲ್ಲಿ ಗುರು ಶಿಷ್ಯರು ಹೋರಾಟ ನಡೆದದ ತಿಳಕೆ ರಾಜಸ್ಥಾನದಾಗ ಸುದ್ದಿ ಗೊತ್ತಾದ್ಮೇಲೆ ರಾಜಸ್ಥಾನದೊಳಗ ದಾದುರಾಮ್ ಸತ್ಯಾರಾಮ್ ಅಂತ ಒಂದು ಆಶ್ರಮ ಅದ, ಈಗನೂ ಅದಾವ. ನಿಮ್ ಯೂಟ್ಯೂಬ್ನಾಗ ಹೊಡೆದ್ ತಗೋರಿ ಗೊತ್ತಾಗ್ತದ. ದಾದುರಾಮ್ ಸತ್ಯಾರಾಮ್ ಅಂತೇಳಿ ಆಶ್ರಮ ಅದ. ಆ ಆಶ್ರಮದಾಗ ಇವ್ರಿಗೆ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋದ್ರೆ ಅವ್ರಿಗೇನು ಸದಾ ಕಾಲ ರಾಮ್ 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 ರಾಮ್, ಅದು ಭಕ್ತಿ ಮಾರ್ಗದ ಆಶ್ರಮ ಅದ ಅಷ್ಟೇ, ಜ್ಞಾನ ಇಲ್ಲ ಅಲ್ಲಿ. ಇವ ಜ್ಞಾನಿ. ಅಲ್ಲಿ ಕೆಲವೊಂದು ಮೂಢನಂಬಿಕೆಗಳು ಅವು ಇವು ಎಲ್ಲ ಇವ ಖಂಡಿಸ್ಲಕ್ ಹತ್ಬಿಡ್ತಾನ. ನಾವು ಮೊದಲಿಂದ ಇದೇ ಪದ್ಧತಿ ಮಾಡ್ಕೊಂಡು ಬಂದೀವಿ, ನೀನೆಲ್ಲಿ ಬಂದಿ ಅಂತ ಹೇಳಕ್ಕೆ ಅವನ ಸಂಗಟ ಕಿರಿಕಿರಿ ಚಾಲು ಆಗ್ತದ. ಅಷ್ಟೆಲ್ಲ ಆದ್ಮೇಲೆ ಅವನ ಮುಂದೆ ಕೂತು ಕೇಳಿ ಅವನಿಗೆ ರಾಜಾಶ್ರಯ ಕೊಟ್ಟ ಒಬ್ಬನೇ ಒಬ್ಬ ನಿಶ್ಚಲ್ ದಾಸ್, ಬೂಂದಿ ಮಹಾರಾಜ್ ಅಂತ. ನಮ್ಮ ಅರಮನೆಗೆ ನಡಿ ಹೋಗಮ್ಮ, ಅವ ಒಬ್ಬನೇ ಜ್ಞಾನ ಅವನಿಗೆ ಬೇಕಾಗಿತ್ತು, ಹೇಳೋರಿದ್ದಿದ್ದಿಲ್ಲ. ಇವನ್ದೆಲ್ಲ ಜ್ಞಾನ ಪರಿಪೂರ್ಣ ಇತ್ತು, ಎಲ್ಲಾ ಕಡೆ ಹೇಳ್ಕೊಂಡು ಬರ್ತಿದ್ದ. ಆದ್ರೆ ಆಶ್ರಯ ಸಿಕ್ಕಿದ್ದಿಲ್ಲ. ಆಶ್ರಯ ಸಿಕ್ಕಿದ್ದೆ ರಾಜನ ಆಶ್ರಯ, ರಾಜಗುರು ಅವ. ರಾಜಾಶ್ರಯದೊಳಗ ಬೆಳೆದವು. ಅದನ್ನ ಇಬ್ರು ಕೂಡಿ ಒಂದು 10 ಬುಕ್ ಬರೀತಾರೆ ಅವನ ಆಶ್ರಯದಾಗ. ಬೂಂದಿ ಮಹಾರಾಜ ಸಾಧು ನಿಶ್ಚಲ್ ದಾಸನ್ ಕಾನ್ಸೆಪ್ಟು ಅದನ್ನ ಬರೆದು ಪ್ರಿಂಟ್ ಮಾಡೋದು ಅದೆಲ್ಲ ಓಟು ಕೆಲಸ, ಅದನ್ನು ಮುಖ್ಯನೇ ಅಲ್ಲ. ಸಾಹಿತ್ಯ ಇವತ್ತು ನಮ್ಮ ಕೈಗೆ ಬಂದು ಮುಟ್ಬೇಕಾದ್ರ ಬೂಂದಿ ಮಹಾರಾಜನ ಆಶ್ರಯದಾಗ ಕೂತು ಒಂದು 8-10 ಬುಕ್ ಬರೀತಾರ ಅವ್ರು. ಅದರಾಗ ವಿಚಾರ ಸಾಗರನು ಒಂದು. ಇದಕ್ಕಿಂತ ಎತ್ತರ ವಿಚಾರ ಸಾಗರನೇ ಎಲ್ಲ ಜ್ಞಾನಕ್ಕ ಮೂಲ ಅದ. ಪಂಡಿತರಿಗೆ ಕೆಲವೊಬ್ಬರಿಗೆ ಇದೇನು ಇಷ್ಟು ಸರಳ ಅದ, ಇದನ್ನ ಓದಿದ್ರ ಏನು ಓದದಂಗೆ ಅನಿಸ್ತಾ ಇಲ್ಲ ಅಂತ ಏನಾರ ಅನಿಸ್ತಂತಂದ್ರ ಅದು ವೃತ್ತಿ ಪ್ರಭಾಕರಕ್ಕೆ ಕುಸ್ತಿ ಹಿಡೀರಿ ಅಂತ ಹೇಳ್ತಾರ. ಅವಾಗ ನಿಮಗೆ ತಿಳಿತದೆ ಏನಂತ. ಒಟ್ಟೇನದ ಜ್ಞಾನ ಸರಳಾಗಿ ತಿಳಿತಂದ್ರೆ ಬೆಲೆ ಇರಂಗಿಲ್ಲ, ತಿಳಿಲಾರ್ದಂಗ ಆದಾಗೆ ಅದಕ್ಕೆ ಬೆಲೆ. ವಿಚಾರ ಸಾಗರ 10 ವರ್ಷ ಅದು ತಿಳಿಲಾರ್ದಂಗ ಆಗಿತ್ತು, ಅದಕ್ಕೆ ಈಗ ಬೆಲೆ ನಮಗದು. ಇಷ್ಟು ಚಂದ ಸರಳ ಇದ್ದದ್ದು ನಮಗೆ ತಿಳಿಲಿಲ್ಲಲ್ಲ. ಅದೇನಾರ ಓದಿದ ಕೂಡಲೇ ಸರಳ ತಿಳಿದಿತ್ತಂದ್ರೆ ಅದು ಬೆಲೆ ಇರ್ತಿದ್ದಿಲ್ಲ. ಹೀಗಾಗಿ ಎಂತಿಂತ ಮಹಾತ್ಮರಿದ್ರು ಸಹಿತ ಅವರು ಜ್ಞಾನೋದಯ ಆದಾಗ ಅವ್ರಿಗೆ ಒಬ್ರು ಇಬ್ರು ಬಹಳ ಆದ್ರೆ ಯೇಸು ಕ್ರಿಸ್ತಗೆ 12 ಮಂದಿ ಅಷ್ಟೇ. ಇಲ್ಲಿ ಶುದ್ಧ ಬ್ರಹ್ಮಗೆ ಎಷ್ಟದಾರ ಇಲ್ಲಿ? ಅವ್ರೆಲ್ಲರಿಗಿಂತ ಹೆಚ್ಚಿಗೆ ಅದರ ಇಲ್ಲ? ಅವ್ರು ಒಬ್ರು ಇಬ್ರು 12 ಮಂದಿ ಹೇಳ್ಯಾರ. ಇಲ್ಲಿ ನೀವೆಷ್ಟದಿರಿ? ಅವ್ರಕ್ಕಿಂತ ಸಂಖ್ಯೆ ದೊಡ್ಡದಾದ ಇಲ್ರಿ ಇಲ್ಲಿ. ಬೇಕಾದಷ್ಟು ಅದು ಬ್ಯಾಡ ಓರು ಅಂತೇಳಿ ಹೊಡೆದು ಹೊರಗೆ ಹಾಕಿದ್ರೆ ಹೋಗಲ್ಲಾಗಿರಿ, ಓರ ಕಡಿ. ಅದು ನಿಮ್ ಪುಣ್ಯ, ಬಂದಿರಿ ನಡೆದದ. ಅವ್ರಂಗ ನಾವು ಬೆಳೆಸ್ಲಕ್ ಆಗಿಲ್ಲ, ಅದನ್ನು ಒಂದಿನ ಬೆಳೀತದ, ಅದಕ್ಕೂ ಒಂದ್ ಟೈಮ್ ಬರ್ತದ. ಈಗಿಲ್ಲ ಮತ್ತೊಂದ್ಸಾರಿ
ಈಗಿಲ್ಲ ಮತ್ತೊಂದು ಸಾರಿ ಬೆಳೀತದ. ಜ್ಞಾನ ಒಂದು ಸಾರಿ ಉತ್ಪನ್ನ ಆಯ್ತು ಈ ಜಗತ್ತಿನಾಗ ಅಂತಂದ್ರೆ ಅದು ಒಂದು ಬೀಜ ಇತ್ತು ನನಗೆ. ಆ ಬೀಜ ಯಾವಾಗ ಒಂದು ಕಲ್ಲಿನ ಮೇಲೆ ಕೂತಿರ್ತದ, ಆ ಗಿಡಗಳೆಲ್ಲ ಉದ್ದು ಬೆಳೆದಕ್ಕೆ ಅವು ಏನಂತಿರ್ತಾವ, ನಾವು ನೋಡಿ ಎಷ್ಟು ಬೆಳೆದಿವಿ, ನಾವೇನ್ ನೋಡಿ ಹೆಂಗ್ ದೊಡ್ಡವ್ರದೀವಿ ಅಂತ ಗಿಡಗಳು ನಲಿತಿರ್ತಾವ, ಉಲಿತಿರ್ತಾವ ಒಂದೇ ಸರ. ಇದು ಬೀಜ ಏನಂತಿರ್ತದ, ಯಾವನೋ ಪಾದ ಪುಣ್ಯದಲ್ಲಿಂತ ನನಗೆ ಕಾಲು ತಾಗಿದ್ರೆ ಸಾಕು ಚಿಮ್ಮಿ ಆ ಮಣ್ಣಾಗ ಸೇರಿದೀನಿ ಅಂತಂದ್ರೆ ನಿಮ್ಮ ಅಪ್ಪ ನಂಗೆ ಬೆಳಿತೀನಿ ಅಂತದ್ದು ಇದು ಬೀಜ. ನಾನು ಬೆಳಿತೀನಿ, ನನ್ನ ಬಳಿ ಏನು ಕೆಪಾಸಿಟಿ ಇಲ್ಲ. ಹಂಗೆ ಬೆಳೆಯುವುದಕ್ಕೊಂದು ಟೈಮು, ಬೆಳೆದ್ರಿಕ್ಕಿಂತ ಮೊದಲು ಸಾಮರ್ಥ್ಯ, ಬೀಜ ತಯಾರಾಗೋದಕ್ಕೊಂದು ಟೈಮು. ನಿಶ್ಚಲ್ ದಾಸಂದು ಮತ್ತ ಅವಾಗ ಅವ್ರಿಗೆ ಒಬ್ರು ಸರಿಗೆ ಸಿಗ್ಲಾರ್ದ ಟೈಮ್ನೊಳಗ ಇವತ್ತು 15 ಮಂದಿ ನಂಬಲ್ಲಿ ಕೂತು ಕೇಳಿದ್ರೆ ಇಂಥದ್ದು ವಿಚಾರ ಸಾಗರ ಹೇಳೋ ಪಂಡಿತರು ಭೂಮಿಯಾಗ ಬೇಕಾದಷ್ಟು ಅದಾರ. ಎಲ್ಲ ರಾಜ್ಯದಾಗ ಅದ ವಿಚಾರ ಸಾಗರ, ಎಲ್ಲ ಕಡೆ ಹೇಳೋರು ಅದಾರ. ಅವರೆಲ್ಲರೂ ನಿಶ್ಚಲ್ ದಾಸನ್ ಬೀಜಗಳು ಹೌದಾ ಅಲ್ಲ? ಚಿತ್ರದುರ್ಗ ಶ್ರೀಗಳು ಹೇಳಾರಲ್ಲ, ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿಲ್ಲ ಎಂದೆಂದು ಸಾವು ಅಂತ ಹೇಳ್ಯಾರಿಲ್ಲ. ಮತ್ತೆ ಹಂಗೆ ಮತ್ತಿದೆ ನಿಶ್ಚಲ್ ದಾಸನ್ ಯಾರು ಓದ್ಕೊಂಡು ಜ್ಞಾನಿಗಳಾಗ್ತಾರ ಅವ್ರು ನಿಶ್ಚಲ್ ದಾಸನ್ ಬೀಜಗಳು ಅಷ್ಟೇ. ಅವ್ರ ಸಂತಾನಿಗಳೇ ಇರ್ತೀವಿ ನಾವು ಅದು ಬೆಳೆಸ್ಲಿಕ್ಕೆ. ಅವ್ರಿಗೆ ಭೂಮಿ ಮೇಲೆ ಇಲ್ಲ ಅಂತಂದ್ರೆ ಮೂಲ ಬೀಜ ಭೂಮಿಯಾಗ ಹೋಗಿ ಅದು ಭೂಮಿ ಆಕಾರ ತಾಳಿ ಎಲ್ಲ ಗಿಡಗಳು ತಯಾರು ಮಾಡಿ ಕೊಡ್ತದಲ್ಲ. ಎಷ್ಟು ಬೇಕಾದ ಬೀಜ ತಯಾರಾಗ್ಯಾವ. ಏನ್ ಕಡಿಮೆ ಆಗ್ಯದ? ಅವನಿಗೆ ಒಬ್ಬ ಒದ್ದಾಡವಾದ. ಅವಾಗ ಅವನ ಕಷ್ಟ ಅವನಿಗೆ, ಅವನ ಪಟ್ಟ ಕಷ್ಟದ ಒಂದು ಚೂರು ನಮಗೆಲ್ಲ. ಅಗ್ದಿ ಆರಾಮ್ ನಡೆಸಿವ ನಾವು. ಎಲ್ಲಿ ಕಾಶಿ ಪಂಡಿತನ ಬಳಿ ಹೋಗಿ ಅವನ ಕಾಲು ಒತ್ತಿವೆ, ಅವನ್ ಸೇವಾ ಮಾಡಿವೆ, ಅವ ಹಾಕಿದ್ದು ತಿಂದು ಅವ ಹೇಳಿದ್ದು ಕೇಳಿ ಯಾರ್ಯಾರ ನಿಮ್ಗೆ ನನ್ನ ಮಗಳ ಮದಿ ಮಾಡ್ಕೋ, ಮಗನ ಮದಿ ಮಾಡ್ಕೋ ಏನಾರ ಗುದ್ದಾಡ್ಲಕತ್ತಾರ. ಇಲ್ಲಿ ನಮ್ಮ ಭಾಷೆ ಬಳಸ್ಬೇಡ್ರಿ ಅಂತೇಳಿ ಯಾರ್ಯಾರ ಶಾಪ ಕೊಡ್ಲಕತ್ತಾರ. ಅಲ್ಲಿಂದ ಇಲ್ಲಿ ತನಕ ಬಂದದಲ್ಲಪ್ಪ ನಮಗ. ಎಷ್ಟು ಆರಾಮ್ ಕುಂತಲ್ಲೇ ಹಾಸಿಗೆ ಕೂತು ವಿಚಾರ ಸಾಗರ ಕೇಳಕತ್ತಿದ್ರೆ ನಾವೆಷ್ಟು ಭಾಗ್ಯವಂತರು, ಎಷ್ಟು ಭಾಗ್ಯವಂತರು. ಅದಕ್ಕೆ ಇಲ್ಲಿ ಗುರು ಅಂದದ್ದಕ್ಕೆ ನಿಮ್ಗ ಒಂದಿಷ್ಟು ಮಾತು ಹೇಳಬೇಕಾಯ್ತು. ಅದಕ್ಕೆ ಗುರು ಶಿಷ್ಯರ ಸಂಖ್ಯೆ ಮುಖ್ಯ ಅಲ್ಲ, ಶ್ರದ್ಧೆಯಿಂದ ಕೇಳಿ ಅದು ತನ್ನೊಳಗೆ ತಾನೂ ಬೆಳೆಸ್ಕೋಬೇಕು ಮತ್ತು ತನ್ನ ಸುತ್ತಮುತ್ತ ಇರೋರಿಗೂ ಅದನ್ನು ಪ್ರಸಾರ ಮಾಡಬೇಕು. ಅದಕ್ಕೆ ತರುಮರಾದಿಗಳಲ್ಲಿಗೆ ಹೋಗಿ ಅನಂತ ಕಾಲ ತಪವ ಮಾಡುವುದರ ಬದಲು ಒಂದು ದಿವಸ ಗುರುಚರಣ ಸೇವೆ ಮಾಡಿದಡೆ ಸಾಲದೆ ಅಯ್ಯ. ಗುರು ಏನ್ ಹೇಳ್ತಿರ್ತಾನ ನಿಮಗ? ಗುರು ಹೇಳ್ತಾನರೇ ಏನು? ನಿಮ್ಮ ಆತ್ಮದರ್ಶನ ನೀವು ಮಾಡ್ಕೋರಿ ಅಂತ ಅಷ್ಟೇ. ನಿಮ್ಮನ್ನು ನೀವು ಅರಿಯಿರಿ, ನಾನ್ ಹೇಳೋದು ಅರ್ಥ ಮಾಡ್ಕೋರಿ, ನನ್ನ ಕೇಳ್ರಿ, ನನ್ನ ಸಂಘಟನೆ ನಿಮ್ಮದು ಎಲ್ಲ ನಡಿಬೇಕು. ನಾನೇ ಗುರು, ನೀವು ಶಿಷ್ಯ ಅಂತ ಹೇಳಿದನಂತಂದ್ರೆ ಅವ ಉಪಾಧಿಕ ಗುರು. ನಿಮ್ಮನ್ನು ಬಳಸ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ ಇರೋ ಗುರು. ನೀವು ಹಾಕಿದ ಅನ್ನ, ನಿಮ್ಮ ಆಶ್ರಯ, ನಿಮ್ಮ ಕಾಣಿಕೆ ತಿಂದು ಬದುಕ ಗುರುಗಳು ನಾ ಗುರು ನೀ ಶಿಷ್ಯ ಅಂತಿರ್ತಾರ. ಸದ್ಗುರು ಅಂತ ಏನದಲ್ಲ, ನಿಮ್ಮೊಳಗಿನ ಆತ್ಮವನ್ನ ನಿಮ್ಮ ಗುರು ಅಂತ ತಿಳ್ಕೊಡ್ರಿ ಅಂತ. ಅದು ಆತ್ಮನೇ ಲಿಂಗ, ಅರಿವು, ಬ್ರಹ್ಮ, ಶಿವ ಏನಂತಿರಲ್ಲ. ಕೆಲವೊಬ್ರು ಸಾಯ ತನಕ ಗುರುವಿನ ಸೇವೆ ಮಾಡ್ಕೋತ ಗುರುವಿನ ಬಲ್ಲೇ ಇರ್ತಾರ, ಎಲ್ಲ ಮಾಡ್ತಾರ, ಆತ್ಮಜ್ಞಾನನೇ ಇರಂಗಿಲ್ಲ. ಆತ್ಮಜ್ಞಾನ ಇರ್ಲಾರ್ದವ್ ತಗೊಂಡು ಏನ್ ಮಾಡ್ಬೇಕ? ಗುರುವಿನ ಹೊತ್ಕೊಂಡು ಕಾರ್ನಾಗ ಎಲ್ಲ ಕಡೆ ಡ್ರೈವರ್ಗಳು ಕರ್ಕೊಂಡು ಹೋಗ್ತಿರ್ತಾರ. ಅವಂದು ಟವೆಲ್ಲ ಏನಿರ್ತಾವಲ್ಲ ಆಸನಗಳು ಹಿಡ್ಕೊಂಡು ಅಲ್ಲಿ ಹಾಕಿದೆ ಇಲ್ಲಿ ಹಾಕಿದೆ, ಅಲ್ಲಿ ಬರ್ರಿ ಗುರುಗಳ ಇಲ್ಲಿ ಬರ್ರಿ ಗುರುಗಳ ಉಪಚಾರ ಮಾಡ್ತಾರ, ಬೇಕಾದಷ್ಟು ಮಾಡ್ತಾರ. ಗುರುಚರಣ ಸೇವೆ ಮಾಡಿದ್ರು ಸಹಿತ ಆತ್ಮಜ್ಞಾನನೇ ಇರಂಗಿಲ್ಲ. ಅಂಥವರಿಗಾಗಿ ಎರಡನೇದ್ದೇನು ಹೇಳಿದ್ರು, ಅನಂತ ಕಾಲ ಗುರುಚರಣ ಸೇವೆ ಮಾಡುವುದರ ಬದಲು ಒಂದು ದಿವಸ ಲಿಂಗ ಪೂಜೆ ಮಾಡಿದಡೆ ಸಾಲದೆ ಅಯ್ಯ. ಲಿಂಗ ಅಂದ್ರೆ ನಿಮ್ಮ ಆತ್ಮ, ಆತ್ಮದ ಪೂಜೆ, ಆತ್ಮದ ಧ್ಯಾನ, ಆತ್ಮದ ಜ್ಞಾನ. ಆತ್ಮ ಸಾಧನೆ ಮಾಡಿದರೆ
ಗುರುವಿನ ಪಾದ ಸೇವೆ ಮಾಡೋದು ಮುಖ್ಯ ಇಲ್ಲ, ನಿಮ್ಮ ಆತ್ಮದ ಸೇವೆ, ಆತ್ಮದ ಪೂಜೆ, ಆತ್ಮದ ಜ್ಞಾನ, ಆತ್ಮದ ಅನುಭವ ಮಾಡ್ಕೊಳ್ಳೋದು ಮುಖ್ಯ. ಗುರುಪಾದ ಪೂಜೆ ಮಾಡೋದು ಮುಖ್ಯ ಅದೇನಲ್ಲಿ. ಹೆಂಗದ ಇದು? ಒಂದಕ್ಕಿಂತ ಒಂದು ಸ್ಟೆಪ್ ಏರಿಸ್ತಾರ ಅವ್ರು ಚನ್ನಬಸವಣ್ಣವ್ರು. ಗುರುಗಳ ಬಳಿ ಹೋಗಿ ಇದ್ದಕ್ಕೆ ಗುರುಗಳದೇ ಬರೀ ಹಮಾಲಿ ಮಾಡ್ಕೋತ ನೀನು ಏನು ಆತ್ಮಜ್ಞಾನನೇ ಪಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲೊಂದಿಷ್ಟು ಆಶ್ರಮಗಳದು ಸುತ್ತಮುತ್ತ. ಆ ಗುರುಗಳ ಕೈಯಾಗ ಮಾನಸ ಪುತ್ರರು ಅಂತ ಹೆಸರಾಗ್ಯಾರ ಅವರು. ಮಾನಸ ಪುತ್ರರ ಹೆಸರಾಗಿ ಪ್ರತಿಯೊಂದಕ್ಕ ಅವರಿಗೆ ಕರೆದು ಅವ್ರ ಸಂಗತಿ ಮಾತಾಡಿ ಅವರಿಗೆ ಹೇಳಿ ಅವರಿಗೆ ಕೇಳಿ ಸತ್ತೋಗ್ಯಾರ ಅವರು. ಆದ್ರೆ ಆತ್ಮಜ್ಞಾನನೇ ಇಲ್ಲ ಅವರಿಗೆ. ಆತ್ಮಜ್ಞಾನನೇ ಇಲ್ಲ. ಏನ್ ಕಲ್ತೀರಿ ನೀವು ಗುರುಗಳ ಬಳಿ ಬೆಳೆದು ಅಂತ ಕ್ವಶನ್ ಮಾಡ್ತಾರೆ ಪಬ್ಲಿಕ್ ಅವರಿಗೆ. ಏನಾರ ಒಂದು ಕ್ವಶನ್ ಎದರ ಬದ್ರ ಕೇಳಿದ್ರಿ ಆ ಉತ್ತರ ಸಹಿತ ಹೇಳಕ್ ಬರಂಗಿಲ್ಲ. ಅಂತ ಮಾನಸ ಪುತ್ರರು ತಗೊಂಡು ಏನ್ ಬೆಂಕಿ ಹಚ್ಚಬೇಕಲ್ಲ. ಇನ್ನ ಒಂದಿಷ್ಟು ಮಂದಿ ಕಾಳ ಪುತ್ರರು ಅಂತ ಇರ್ತಾರ. ಅವ್ರ ಮಾನಸ ಪುತ್ರ ಅಂದ ಕೂಡ್ಲೇನೆ ಅವ್ರ ಮಗ ಅಂತೇಳಿ ಆಧಾರ್ ಕಾರ್ಡ್ನಾಗ ಹೆಸರು ಚೇಂಜ್ ಮಾಡ್ಕೊಂಡಾರ ಒಂದಿಷ್ಟು ಮಂದಿ. ಆಕಿ ಮಗ ಅಂತೇಳಿ ಅವ್ರದ್ದೇನು ಆಸ್ತಿ ಅದ ಎಲ್ಲ ಅವ್ನ ಮಗನಿಗೆ ಅಂತೇಳಕ್ಕೆ ಅವ್ರು ಸೇವೆ ಮಾಡ್ಲಿಕ್ಕೆ ಇದ್ದವ್ರು ಅಮ್ಮನ ಆಸ್ತಿ ಮಕ್ಕಳು ಮಾಡ್ಕೊಂಡಾರ. ಮತ್ತೆ ಟ್ರಸ್ಟ್ನವ್ರಿಗೆ ಇದೆಲ್ಲ ಗೊತ್ತಾಗಿ ಒಳಗಿಂದೊಳಗೆ ಇಷ್ಟು ಕೆಲಸ ಮಾಡ್ಯಾರ ಅಂತೇಳಿ ಮತ್ತೆ ಗುದ್ದಾಡಿ ಎಲ್ಲ ಭಕ್ತರು ಕೊಟ್ಟಕ್ಕ ಆಸ್ತಿ ನಿನ್ನ ಹೆಸರಿಗೆ ಯಾಕೆ ಆಗ್ತದ, ನೀನು ಸೇವೆ ಮಾಡ್ಲಿಕ್ಕೆ ಬಂದಿದ್ದು. ಇಲ್ಲ ನಮ್ಮ ಮಾನಸ ಪುತ್ರ ಅಂದ್ರ ನಾವು ಅವ್ರ ಮಗ, ಇದೆಲ್ಲ ನನಗೆ ಸೇರ್ಬೇಕಂತ. ನೋಡ್ರಿ ಹೆಂಗ ಇಂಥವ್ರು ಇರ್ತಾರ ಬಹಳ ಮಂದಿ. ಮಹಾತ್ಮರು ಸತ್ರ ಅಂತಂದ್ರ ಅವ್ರ ಹೆಸರಿಗೆ ಭಕ್ತರು ಏನೇನೋ ಕೊಟ್ಟಿರ್ತಾರದು ಯಾರು ಬೇಕವ್ರ ನಾಯಿ ನರಿ ಹಂಚ್ಕೊಂಡಂಗ ಗುದ್ದಾಡ್ತಾರ ನೋಡ್ರಿ ಅದ್ರ ಸಲುವಾಗಿ. ಇವೆಲ್ಲ ಏನ್ ಕೆಲ್ಸಕ್ಕೆ ಬರಲಾರ್ದ ಆತ್ಮಜ್ಞಾನ, ಆತ್ಮದ ಅನುಭವ, ಆತ್ಮವನ್ನು ಅರಿಯುವುದು, ಆತ್ಮದತ್ತ ಹರಿಯುವುದು, ಆತ್ಮದಲ್ಲಿ ಬೆರೆತು ಆತ್ಮನೇ ತಾನೆನ್ನುವ ಒಂದು ಸ್ವಾನುಭಾವ ಉಂಟು ಮಾಡಿಕೊಳ್ಳೋದು, ಅದು ಮಾಡಬೇಕು. ಅದಕ್ಕಿಂತ ದೊಡ್ಡ ಸ್ಟೆಪ್ ಬರೀ ನಿಮ್ಮೊಳಗೆ ಆತ್ಮದ, ಇನ್ನೊಬ್ಬರ ಮೇಲೆ ಆತ್ಮ ಇಲ್ಲೇನು? ನಿಮ್ಮ ಆತ್ಮನೇ ಮುಖ್ಯ, ಇನ್ನೊಬ್ಬರ ಮೇಲೆ ಆತ್ಮ ಇಲ್ಲ. ಆತ್ಮಜ್ಞಾನದಕ್ಕಿಂತ ದೊಡ್ಡ ಸ್ಟೆಪ್ ನಿಮ್ಮ ಆತ್ಮದ ಜ್ಞಾನ ಮಾಡ್ಕೊಂಡಕ್ಕೆ ಮುಂದಿನ ಸ್ಟೆಪ್ ಏನ್ ಹೇಳ್ತಾರ, ಅನಂತ ಕಾಲ ಲಿಂಗ ಪೂಜೆ ಮಾಡುವುದ ಬದಲು ಒಂದು ದಿವಸ ಜಂಗಮ ತೃಪ್ತಿ ಮಾಡಿದಡೆ ಸಾಲದೆ ಅಯ್ಯ. ಜಂಗಮ ತೃಪ್ತಿ ಅಂದ್ರೆ ಏನು? 84 ಲಕ್ಷ ಜೀವರಾಶಿಗಳಲ್ಲಿ ನನ್ನೊಳಗಿರೋಂಥ ಆತ್ಮನೇ ಅವದ್ರೊಳಗನು ಆದ ಅಂತೇಳಿ ಎಲ್ಲಾ ಕಡೆ ಆತ್ಮದರ್ಶನ ಮಾಡಿಕೊಂಡು ಏನ್ ಮಾಡ್ಬೇಕು? ಸರ್ವಾತ್ಮ ಭಾವ ತಾಳಿ ಏನ್ ಮಾಡ್ಬೇಕು? ತನ್ನ ಆತ್ಮದ ಬಗ್ಗೆ ಏನು ಗೌರವ ತಾಳ್ತಾನ ಅದೇ ಗೌರವ ಎಲ್ಲರ ಆತ್ಮದ ಬಗ್ಗೆ ತಾಳಿ ತನ್ನ ಬಗ್ಗೆ ತಾನು ಹೆಂಗ ಕಾಳಜಿ ಮಾಡ್ಕೋತಾನ ಅದರಂಗೆ ಎಲ್ಲರ ಬಗ್ಗೆ ಕಾಳಜಿ ಮಾಡಂತದಕ್ಕೆ ಜಂಗಮ ಸೇವೆ ಅಂತ. ಎಲ್ಲಾ ಕಡೆ ಅದೇ ಆತ್ಮ ದರ್ಶನ ಮಾಡಿ ತಾನು ಎಷ್ಟು ಚಂದ ಇರ್ಬೇಕಂತನ ಇಡೀ ಜಗತ್ತನು ಅಷ್ಟೇ ಚಂದ ಆಗ್ಬೇಕಂತೇಳಿ ಅವನು ಪ್ರಯತ್ನ ಮಾಡ್ತಾನ. ಅವನೇನದನ ಅನಂತ ಕಾಲ ಲಿಂಗ ಪೂಜೆಯ ಮಾಡುವ ಬದಲು ಒಂದು ದಿವಸ ಜಂಗಮ ತೃಪ್ತಿ ಮಾಡಿದೊಡೆ ಸಾಲದೆ ಅಯ್ಯ ಅಂತ. ಮತ್ತೆ ಅನಂತ ಕಾಲ ಜಂಗಮ ತೃಪ್ತಿ ಮಾಡುವ ಬದಲು, ಅನಂತ ಕಾಲ ಜಂಗಮ ತೃಪ್ತಿ ಅಂದ್ರೇನು? ಬಂದವ್ರಿಗೆ, ಮನಿಗೆ ಬಂದವ್ರಿಗೆ, ಸುತ್ತಮುತ್ತ ಇರೋ ಪ್ರಾಣಿಗಳಿಗೆ. ಇಲ್ಲೊಂದಿಷ್ಟು ಮಂದಿ ನಮ್ಮ ಓಣ್ಯಾಗ ಅದಾರ, ಅವ್ರೇನ್ ಮಾಡ್ತಾರ? ಹಣ್ಣಿನ ಅಂಗಡಿಗೆ ಹೋಗ್ತಾರ. ಅವ್ರ ನಾಳೆಗೆ ಇಟ್ಟು ಮಾರಿದ್ರೆ ಕೆಟ್ಟೆ ಹೋತು ಅಂತ ಹಣ್ಣು ಚಂತನ ಯಾರಿಗೆ ಕೊಡಂಗೇ ಇಲ್ಲ. ರೇಟ್ ಹೆಚ್ಚು ಹೇಳ್ಕೊತ ಹಂಗೆ ಇಟ್ಟಿರ್ತಾರ ಅವ್ರು. ರಾತ್ರಿ ಏನತ್ತವ ಇಟ್ಟು ಹೋಗಿ ಮರ್ದಿನ ಮುಂಜಾನೆ ಬಂದ್ರೆ ಅವ್ ಮತ್ತೆ ಮಾರ್ಲಕ್ ಬರಲ್ಲ, ಕೆಟ್ಟೆ ಹೋತಾವ. ಅದಕ್ಕೆ ಅವ್ರು ಏನ್ ಮಾಡ್ತಾರ? ಅಂತವ್ರಿಗೆ ಹೇಳ್ಕೊಂಡಿರ್ತಾರ ಇವ್ರು ಏನಂತ, ನಾಳೆ ಕೆಟ್ಟ ಹೋಗಂತವಿದ್ದು ಅಂತಂದ್ರೆ ನಮಗ್ ಕೊಟ್ಟು ಬಿಡಪ್ಪ, ನಮ್ಮ ಓಣ್ಯಾಗ ಆಕಳ
ಅಂತಾವ್ ಇಂಥವು ಇರ್ತಾವ, ಅವಕರ ಒಯ್ದು ತಿನ್ನಿಸ್ತೀವಿ. ನೀವು ಮರುದಿನ ನಾಲ್ಯಾಗ ಚೆಲ್ಲಿ ಬಿಡ್ತೀರಿ, ನಮ್ಮ ಕೈಯಾಗ ಕೊಡ್ರಿ. ಒಂದಿನ ಬಿಫೋರ್ ಕೆಟ್ಟ ಹೋಗಂತವ್ ಏನಾರ ಇದ್ರೆ ಇಂಥ ರೆಕ್ಟಿನ್ ಡಬ್ಯಾಗ ಹಾಕಿಡ್ರಿ. ಅಲ್ಲಿ ಆಕಳುಗಳಿಗೆ ಅವ ತಿನ್ನಿಸ್ತಿರ್ತಾನ. ಅವ ಏನ್ ರೊಕ್ಕ ಕೊಟ್ಟು ಏನೋ ಕೊಟ್ಟಿರ್ತಾನ, ಒಂದಿಷ್ಟು ಸುಮ್ಮನೆ ಅವ ಯಾಕೆ ಕೊಡ್ತಾನ, ಕಡಿಮೆ ರೇಟ್ನ ಕೊಟ್ಟಿರ್ತಾನ. ದಿನ ಒಂದಿಷ್ಟು ರೊಕ್ಕ ಕೊಡ್ತೀನಿ ಕೊಡಪ್ಪ ಅಂದ್ರೆ ಆಯ್ತು ಬಿಡು, ಕೆಟ್ಟ ಹೋಗಂತ ನಿನ್ನ ಕೊಡ್ಲಿಕ್ಕೇನ ಕೊಡ್ತಾನ. ಅವು ತಂದು ಇಲ್ಲೇನ್ ಮಾಡ್ತಿರ್ತಾರ, ಕಟ್ಟೆ ಮೇಲೆ ಕೂತು ಎಲ್ಲರಿಗೆ ತಿನ್ನಿಸ್ತಾವ. ಇವು ಯಾವ ಪ್ರಾಣಿಗಳಿಗೆ ಇವಕ್ಕ ತಿನ್ಸೋದು, ಬ್ರೆಡ್ ಹಾಕೋದು, ಬಿಸ್ಕಿಟ್ ಹಾಕೋದು. ಆ ಬೇಕರಿದಾಗ ಹೋಗಿ ಆ ಬ್ರೆಡ್ ಗಿಡ್ ಮಾಡಲ್ಲಿ ಕೆಳಗೆ ಚೆಲ್ಲಿರ್ತದಲ್ಲ, ಬ್ರೆಡ್ ಮಾಡಲ್ಲಿ ಅವೆಲ್ಲ ಪೀಸಿ ಬಿದ್ದಿರ್ತಾವ ಬೇಕರಿ, ಅಂತ ಒಂದಿಷ್ಟು ಹಿಡ್ಕೊಂಡ್ ಬಂದಿರ್ತಾರ. ಎಲ್ಲೋ ಏನೋ ಫುಡ್ ತಯಾರು ಮಾಡೋ ಫ್ಯಾಕ್ಟ್ರಿ ಒಳಗ ಚೆಲ್ಲಿದ ಕಸ ಏನಿರ್ತದ ಅದು ತಂದು ಪ್ರಾಣಿಗಳಿಗೆ ತಿನ್ಸಂತದ್ ಕೆಲವೊಬ್ರು ವ್ಯವಸ್ಥೆ ಮಾಡ್ಕೊಂಡಿರ್ತಾರ. ಅಬಾಬಾಬಾ ಏನ್ ಧರ್ಮಾತ್ರಪ್ಪ, ಏನ್ ಜಂಗಮ ಸೇವೆ, ಬಂದವರಿಗೆ ಕಾಲಿಗೆಲೆ ಕಳಿಸಲ್ಲ, ಹಂಗ ತಿನ್ನಿಸ್ತಾರ, ಹಿಂಗ್ ಉಣಿಸ್ತಾರ, ಏನೇನೋ. ನೀವು ಜಂಗಮ ಸೇವೆ ಮಾಡೋದ್ರ ಬದಲಿ ಏನ್ ಹೇಳ್ತಾನ, ಅದಕ್ಕಿಂತ ಮುಂದಿನ ಸ್ಟೆಪ್, ಅನಂತ ಕಾಲ ಜಂಗಮ ತೃಪ್ತಿ ಮಾಡುವ ಬದಲು ಒಂದು ದಿವಸ ನಿಮ್ಮ ಶರಣರ ಕೂಡ ಅನುಭವವು ಮಾಡಿದಡೆ ಸಾಲದೆ ಅಯ್ಯ. ಶರಣರ ಕೂಡ ಅನುಭವ ಅಂದ್ರೆ ಇಲ್ಲೇನ್ ಸತ್ಸಂಗ ಮಾಡ್ಲಕತ್ತಿರಲ್ಲ, ಎಲ್ಲರೂ ಕೂಡಿ ಆತ್ಮಜ್ಞಾನದ ಬಗ್ಗೆ ಓಸು ಮಂದಿ ಅದರದೇ ಚರ್ಚೆ ಒಳಗೆ ಮುಳುಗಿರಲ್ಲ. ಇದು ಎಲ್ಲದಕ್ಕಿಂತ ಟಾಪ್, ಅತ್ಯಂತ ಹೆಚ್ಚು ಪುಣ್ಯದ ಕೆಲಸ ಇದು. ಏಸ್ ಮಂದಿಗೆ ಹೇಳ್ತೀವಿ ಜಾಯ್ನಾರೇ, ಇಲ್ಲ ನಾವು ಆನ್ಲೈನ್ ಪಾಠ ಕೇಳ್ತೀವಿ ಅಂತ. ಆನ್ಲೈನ್ ಪಾಠ ಕೇಳಕ್ಕಿದ್ರ ಎಲ್ಲಿಗೆ ಹೋಗ್ಬೇಕು, ಗಂಡನ ಮನೆಗೆ ಯಾಕೆ ಬಂದು ಸಂಸಾರ ಮಾಡ್ಲಕತ್ತೀರಿ, ತವ್ರ ಮನೆಗೆ ಕೂತ ಆನ್ಲೈನ್ ಸಂಸಾರ ಮಾಡ್ಬೇಕಿತ್ತು, ಅಲ್ಲೇ ಆನ್ಲೈನ್ ಮಕ್ಕಳು ಹಡ್ಕೋಬೇಕಿತ್ತು, ಇಲ್ಲಾಕ್ ಬಂದಿರಿ ಅಂತೀವಿ ನಾವು. ಪರ್ಸನಲ್ ಇನ್ವಾಲ್ವ್ಮೆಂಟ್ ಇರ್ಬೇಕಂತ ನಿನ್ನೆ ಹೇಳ್ಯಾರಲ್ಲ, ಅದರದ್ದು ನೆಕ್ಸ್ಟ್ ಸ್ಟೆಪ್ ಇದು. ಗುರುವಿನ ಜೊತೆಗೆ ಜ್ಞಾನ ಸಾಧನೆ ಮಾಡಬೇಕಾದ್ರೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಕುಂತು ಅನುವಿನಿಂದ ಹೇಳುವುದು ಕೇಳುವುದು ಏನು ತಿಳಿಯಂಗಿಲ್ಲ. ಗುರು ಹೇಳಿದ್ರೆ ತಿಳಿತದೋ, ಏನು ಆನ್ಲೈನ್ ಪಾಠ ಕೇಳಿದ್ರೆ ತಿಳಿತದೋ, ಏನು ಬುಕ್ ಓದಿದ್ರೆ ತಿಳಿತದೋ. ಜೀವಂತ ಲಿಂಗಯ್ಯ ಮಾತಾಡೋ ಸಮಯದಲ್ಲಿ ನಾನು ಆನ್ಲೈನ್ ಕೇಳ್ತೀನಿ ಅಂತ ಹೇಳಿಕೆ ಇದನ್ನ ಅಲಕ್ಷ್ಯ ಮಾಡ್ತಾರಲ್ಲ, ಅವು ಪುಣ್ಯ ಇಲ್ಲ ಅಷ್ಟೇ. ಪಾಪ ಬಿಡಂಗಿಲ್ಲ ಸತ್ಸಂಗಕ್ಕೆ ಬರ್ಲಕ್ಕ, ಒಳಗಿನ ಪಾಪಗಳು ಅವರಿಗೆ ಅಷ್ಟು ಸರಳವಾಗಿ ಬಿಡಂಗಿಲ್ಲ. ಅದಕ್ಕೇನದ, ಈ ಒಂದು ಸತ್ಸಂಗ ಏನ್ ಮಾಡ್ತಿರಲ್ಲ, ಈ ಸತ್ಸಂಗ ಶರಣರ ಅನುಭವ ಅಂತೇನದಲ್ಲ, ಇದು ಎಲ್ಲದಕ್ಕಿಂತ ಟಾಪ್. ಅದಕ್ಕೆ ನಿಮ್ ಬೆನ್ನು ನೀವೇ ಚಪ್ಪರಿಸ್ಕೋಬೇಕೀಗ. ಮಂದಿ ಯಾರು ಚಪ್ಪರಿಸೋದ್ ಬೇಕಾಗಿಲ್ಲ. ನಾವು ದಿನ ಸತ್ಸಂಗ ಅಟೆಂಡ್ ಆಗ್ತೀವಿ, ಅದ್ಭುತ, ನಾವು ಮಾಡ್ತಾ ಇರೋದು ಶ್ರೇಷ್ಠ ಅಂತೇಳಿ ಚನ್ನಬಸವಣ್ಣನವರಿಂದ ಸರ್ಟಿಫಿಕೇಟ್ ಸಿಕ್ತು. ಯಾವ್ದಾರ ಯೂನಿವರ್ಸಿಟಿ PhD ಬೇಕಾ, ನಿಮಗೆ ಡಾಕ್ಟರೇಟ್ ಬೇಕಾ? ಎಷ್ಟು ಮಂದಿ ಕಳಿಸ್ತಾರೆ ನಮ್ಗೆ ಲೆಟರ್ಗಳು, ನೀವು ಡಾಕ್ಟರೇಟ್ ಕೊಡ್ತೀವಿ. ಮಕ್ಕಳೇ ಮೊದಲು ನಮ್ಮ ಸತ್ಸಂಗಕ್ಕೆ ಅಟೆಂಡ್ ಆಗಿ ಅಂತ ಹೇಳ್ತೀವಿ ನಾವು ಅವ್ರಿಗೆ. ಅಟೆಂಡ್ ಆಗಿ ನೀವು ಜ್ಞಾನಿಗಳಾಗಿ ಆಮೇಲೆ ನನಗೆ ಡಾಕ್ಟರೇಟ್ ಕೊಡ್ರಿ. ನೀವು ಅಜ್ಞಾನಿಗಳಾಗಿ ರೊಕ್ಕ ತಗೊಂಡು ನನಗೆ ಡಾಕ್ಟರೇಟ್, ರೊಕ್ಕ ಬೇಡ, ನಾವು ಹಂಗೆ ಕೊಡ್ತೀವಿ, ಬೇಕಾಗಿಲ್ಲ ನಮಗೆ. ಮೊದಲು ನೀವು ಜ್ಞಾನಿಗಳಾಗ್ರಿ, ನಮ್ಮ ಸತ್ಸಂಗ ಕೇಳ್ರಿ, ನಾನ್ ನಿಮಗೆ ಟೆಸ್ಟ್ ತಗೋತೀನಿ, ನಂದು ಎಷ್ಟು ತಿಳ್ಕೊಂಡಿರಿ ನೀವು ಅಂತ. ಆಮೇಲೆ ನೀವು ನನಗೆ ಕೊಡ್ಲಕ್ ಯೋಗ್ಯ ಆದ. ಈಗ ನೀವೇನ್ ಅದಿರಲ್ಲ, ನೀವೆಲ್ಲರೂ ಕೂಡಿ ನಮಗೆ ಡಾಕ್ಟರೇಟ್ ಕೊಟ್ರೆ ತಗೋತೀನಿ. ಯೂನಿವರ್ಸಿಟಿ ತಗೊಂಡು ಏನ್ ಮಾಡೋಕೆ, ಅವ್ರ ಬಳಿ ಏನದ ಕೊಡ್ತಾರ ಅವ್ರು. ನೀವೆಲ್ಲ ನಮ್ಮಿಂದ ತಿಳ್ಕೊಂಡವರು ಯೋಗ್ಯರಾಗಿ ನಮ್ಕಿಂತ ಮ್ಯಾಲ ಬೆಳಿತೀರಲ್ಲ, ಪೂಜ್ಯರಾಗಿರಿ, ಯೋಗ್ಯರಾಗಿರಿ. ನಿಮ್ಮಿಂದ ಏನಾರ ಅಪ್ರಿಸಿಯೇಷನ್ ಸಿಕ್ತು ಅಂತಂದ್ರೆ ಅದು ನನಗೆ ಲೆಕ್ಕ ಸಂಬಂಧ ಇಲ್ಲ, ಸೂತ್ರಲ್ಲ. ಯಾರ್ದೇ ಡಾಕ್ಟರೇಟ್ ತಗೊಂಡು ನನಗೇನ್ ಮಾಡೋದು? ಹಿಂಗಾಗಿ ಈ ಒಂದು ಮಹಾನುಭಾವರ ಒಂದು ಅನುಭವ ಮಾಡ್ತೀವಲ್ಲ ಶರಣರ ಕೂಡ, ಈ ಸತ್ಸಂಗ ಜಂಗಮ ಸೇವೆಗಿಂತ ಶ್ರೇಷ್ಠ, ಲಿಂಗ ಪೂಜೆಗಿಂತ ಶ್ರೇಷ್ಠ, ಗುರುಪಾದ ಸೇವೆಗಿಂತ ಶ್ರೇಷ್ಠ, ಅರಣ್ಯದಾಗ ಹೋಗಿ ತಪಸ್ಸು ಮಾಡೋದಕ್ಕಿಂತ ಶ್ರೇಷ್ಠ. ಎಂತ ವಚನ ಇದು, ವಜ್ರ ಸಮಾನವಾದ ವಚನ. ನಿಮ್ ಸಾಧನೆ ಏನ್ ಮಾಡ್ಬೇಕು, ಏನ್ ಮಾಡ್ಲಕತ್ತೀರಿ ಅನ್ನೋದಕ್ಕೆ ಬರೋಬ್ಬರಿ ಮಾರ್ಗದರ್ಶನ ತೋರ್ಸ್ಯಾರ ಇದ್ರೊಳಗೆ. ತೋರಿಸಿ ಅನಂತ ಕಾಲ ಜಂಗಮ ತೃಪ್ತಿ ಮಾಡುವ ಬದಲು ಒಂದು ದಿವಸ ನಿಮ್ಮ ಶರಣರ ಕೂಡ ಮಹಾನುಭಾವ ಮಾಡಿದಡೆ ಸಾಲದೆ ಅಯ್ಯ. ಅಂದ್ರೆ ಇದು ಏನಾಯ್ತದು, ಇದೇನು ಚನ್ನಬಸವಣ್ಣವ್ರು ಮತ್ತೇನ್ ಮಾಡ್ತಾರೆ, ಇದು ನಾ ಹೇಳಕತ್ತಿಲ್ಲ ಅಂತಾರೆ. ಇದು ದಿಸ್ ಈಸ್ ನಾಟ್ ಮೈ ವರ್ಡ್, ಇದು ನನ್ನ ಟೀಚಿಂಗ್ ಅಲ್ಲ, ಇದು ನನ್ನ ವಚನ ಅಲ್ಲ. ಈ ವಚನ ಎದರ ಮೇಲದ, ವೇದ ವಾಕ್ಯವನ್ನು ಆಧರಿಸೋದು, ವೇದವನ್ನು ಆಧರಿಸೋದು.
ಇದಕ್ಕೆ ನಾನು ಹೇಳಿನ ತಿಳ್ಕೆ ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ಅದಕ್ಕೆ ಅಲ್ಲಿ ಏನ್ ಮಾಡ್ತಾರ, ಸಾಕ್ಷಿ ಅಂತ ಬರೀತಾರ ಅವ್ರು. ಸಾಕ್ಷಿ, ಇದನ್ನು ನಾನು ಸಾಕ್ಷಿ ಇಟ್ಟುಕೊಂಡು ಈ ವೇದ ವಾಕ್ಯದ ಸಾಕ್ಷಿಯಿಂದ ಈ ವಚನ ಬರೆದೇನೆ. ಪೂಜಾ ಕೋಟಿ ಸಮಸ್ತೋತ್ರಂ, ಇದು ಬರ್ಕೊಳ್ರಿ ಒಂದ್ ಕಡೆ. ಪೂಜಾ ಕೋಟಿ ಸಮ ಸ್ತೋತ್ರಂ. ಪೂಜೆ ಮಾಡೋದ್ರ ಸುಮ್ಮನೆ ನೀರು ಹಾಕಿ ಇವತ್ತಿ ಹಚ್ಚಿ ಉದ್ಬತ್ತಿ ಬೆಳಗಿ ಹೋಗೋದ್ರಕ್ಕಿಂತ ಒಂದ್ ಸ್ವಲ್ಪ ಸ್ತೋತ್ರ ಮಾಡೋದು ಕಲಿಬೇಕು. ಸ್ತೋತ್ರ ಮಾಡೋದ್ರಿಂದ ಏನು ಲಾಭ, ಹೆಂಗ ಲಾಭ ಆಗ್ತದ, ಈಗ ಅದು ಬಿಚ್ಕೊಂಡು ಕೂತ್ರ ಏನಾಗಲ್ಲ, ಮುಂದೆ ವಿಚಾರ ಸಾಗರಕ್ಕೆ ನಾವು ಹೋಗಂಗಿಲ್ಲ. ಸ್ತೋತ್ರದ ಲಾಭಗಳು ಅವೆಲ್ಲ ಎಲ್ಲಿ ಕಲಿಸ್ತೀವಿ ನಿಮಗಂತಂದ್ರ ಮಧ್ಯಾಹ್ನ 4 ರಿಂದ 6 ಇರ್ತದಲ್ಲ ಪಾಠ, ಅದ್ರಾಗ ಬರ್ತಾವ ಇವೆಲ್ಲ. ಸ್ತೋತ್ರ ಮಾಡ್ರಿ ಸ್ತೋತ್ರ ಮಾಡ್ರಿ ಅಂತ ಹೇಳ್ತದ ಭಾಗವತ. ಆ ಸ್ತೋತ್ರ ಮಾಡೋದ್ರಿಂದ ಏನು ಲಾಭ ಅಲ್ಲಿ ಹೇಳ್ತದ. ಅದಕ್ಕೆ ಪೂಜಾ ಕೋಟಿ ಸಮಸ್ತೋತ್ರಂ. ಒಂದು ಮಂತ್ರ ತಗೊಂಡು ಜಪ ಮಾಡೋದು, 108 ನಾಮಾವಳಿ ಹೇಳೋದು, ಅದೆಲ್ಲ ಸ್ತೋತ್ರ ಮಾಡೋದು. ಸ್ತೋತ್ರ 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 ಅಂತಾರೆ. ಎಲ್ಲಿ ಅಂತಾರೆ ಹೇಳ್ರಿ ಈ ಮಾತು? ಕೇಳಿರ ಇದು? 4 ಕಡೆ ಅಡ್ಡಾಡಿದ್ರೆ ಗೊತ್ತಾಗ್ತದೆ. ಚರ್ಚ್ನಾಗ ಅಂತಾರೆ, ಚರ್ಚಿನಾಗ ಅಂತಾರೆ. ಶರಣ ಬಸವ ಸ್ವಾಮಿಗೆ ಏನ್ ಮಾಡ್ಬೇಡ್ರಿ, ಯಾವುದೇ ಒಂದು ವ್ಯಕ್ತಿಗೆ ಸ್ತೋತ್ರ ಮಾಡಬೇಡ್ರಿ. ವ್ಯಕ್ತಿ ಪೂಜೆ ಬೇಡ. ಸ್ತೋತ್ರ ಅಂದ್ರೆ ಯಾರಿಗೆ ಸಂಬಂಧಪಟ್ಟದ್ದು? ಪರಮಾತ್ಮಗೆ ಸಂಬಂಧಪಟ್ಟದ್ದು. ಅದಕ್ಕೆ ಇಂಗ್ಲಿಷ್ನಾಗ ಅಂತಾರೆ ಅವರು, ಪ್ರೇಸ್ ದಿ ಲಾರ್ಡ್, 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 ಪ್ರೇಸ್ ದಿ ಲಾರ್ಡ್. ಯಾವುದೇ ಒಂದು ವ್ಯಕ್ತಿಯನ್ನ ನೀವು ನಿಶ್ಚಲದಾಸ ಇಡೀ ವಿಚಾರ ಸಾಗರದೊಳಗೆ ಎಲ್ಲರ ತನ್ನ ಹೆಸರು ಬರ್ಕೊಂಡೇನ್ರಿ, ಅದು ನಿಶ್ಚಲದಾಸನ ಬುಕ್ ಅಂತೇಳಿ ಎಲ್ಲರ ಸಿಕ್ಕದೆ ನಿಮ್ಗೆ ಏನಾರ ಅದರ ಎಲ್ಲಿ ಇಲ್ಲ. ನಾಮ ರೂಪಗಳನ್ನು ಬಿಸಾಕಿ ಕೇವಲ ಆತ್ಮವನ್ನ ಹೇಳಿದಂತಹ ಗ್ರಂಥ. ಪ್ರೇಸ್ ದಿ ಲಾರ್ಡ್, PRAISE, ಪ್ರೇಸ್, ಪ್ರಶಂಸಿಸಿರಿ. ಯಾರನ್ನ? ದಿ ಲಾರ್ಡ್. ಲಾರ್ಡ್ ಅಂದ್ರೆ ಆತ್ಮ, ಪರಮಾತ್ಮ. ಪ್ರೇಸ್ ದಿ ಲಾರ್ಡ್, 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 ಪ್ರೇಸ್ ದಿ ಲಾರ್ಡ್. ಇದೇ ಅಂತಾರೆ ಚರ್ಚನೆ, ಮತ್ತೇನಲ್ಲ. ಅವ್ರು ಹೇಳೋದು ಅದೇ, ನಾವು ಹೇಳೋದು ಅದೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬೈಬಲ್ ಕೈಯಾಗಿ ಹಿಡ್ಕೊಂಡಿರ್ತಾರ, ಸ್ತೋತ್ರ ಸ್ತೋತ್ರ ಕುಣಿತಾರ ಅವರು, ಸ್ತೋತ್ರ ಮಾಡ್ಬೇಕಂತ. ಅಳುತ್ತಾರ. ಪರಮಾತ್ಮನ ಸ್ತೋತ್ರ ಮಾಡೋದ್ರಾಗ ಕಣ್ಣ ನೀರು ಬಂದು ಅಳುತ್ತಾರ, ಬಿದ್ದು ಒದ್ದಾಡ್ತಾರ, ನಾಟಕ ಮಾಡ್ತಾರ. ಇವ್ರು ವಿಡಿಯೋ ಮಾಡಿ ಏನೇನೋ ಅಂತಿರ್ತಾರ. ಅವ್ರು ಭಯಂಕರ, ನನಗ ನಿನ್ನ ಸಾಕ್ಷಾತ್ಕಾರ ಆಗ್ತಾ ಇಲ್ಲ ಅಂತೇಳಿ ದುಃಖಪಟ್ಟು ಬಿದ್ದು ಒದ್ದಾಡ್ತಿರ್ತಾರ, ಸ್ತೋತ್ರ ಮಾಡ್ತಿರ್ತಾರ. ಹೋಗ್ಬೇಕು, ಕುಂದಿರ್ಬೇಕು, ನೋಡ್ಬೇಕು. ಒಂದು 5-10 ರೂಪಾಯಿ ಜೇಬ್ನಾಗ ಇಟ್ಕೊಂಡಿರ್ಬೇಕು. ಅಲ್ಲಿ ಕಾಣಿಕೆ ಕೇಳ್ತಾರೆ, ಒಂದು 5-10 ರೂಪಾಯಿ ಕೊಡ್ಬೇಕು. ಎಂತ ಜ್ಞಾನ ಅದು, ಎಂತ ಜ್ಞಾನ. ಅದಕ್ಕೆ ಪೂಜೆ ಮಾಡೋದಕ್ಕಿಂತ ಸ್ತೋತ್ರ ಮಾಡೋದು ಶ್ರೇಷ್ಠ. ಪೂಜಾ ಕೋಟಿ ಸಮಸ್ತೋತ್ರಂ, ವೇದವಾಕ್ಯ ಇದು. ಸ್ತೋತ್ರ ಕೋಟಿ ಸಮಜಪಂ. ಸ್ತೋತ್ರ ಮಾಡ್ಕೋತ ಏನ್ ಮಾಡ್ಬೇಕು? ಜಪ ಅಂದ್ರೆ ಏನಾಯ್ತು? ಸ್ತೋತ್ರ ಬಾಯಿದು, ಪೂಜಾ ಕೈದು. ಸ್ತೋತ್ರ ಬಾಯಿದು. ಬಾಯಿಲಿಂತ ಸ್ತೋತ್ರ ಮಾಡಿ ಒಳಗೆ ಮನಸ್ಸಿನಾಗ ಜಪ ಧ್ಯಾನ ಹತ್ಬೇಕ ಬೇಡ? ಮನಸ್ಸಿಗೆ ಹೋಗ್ಬೇಕ, ಮನಸ್ಸಿಗೆ ಹತ್ಬೇಕು. ಅದಕ್ಕೆ ಸ್ತೋತ್ರ ಕೋಟಿ ಸಮ ಜಪಂ. ಸ್ತೋತ್ರ ಕೋಟಿ ಸಮ ಜಪಂ ಆದ್ಮೇಲೆ ಜಪ ಕೋಟಿ ಸಮ ಧ್ಯಾನಂ. ಒಳಗ್ ಮನಸ್ಸಿಗೆ ಹಚ್ಕೊಂಡು ಸ್ತೋತ್ರ ಮಾಡ್ಕೋತ ಮನಸ್ಸೇನಾಗಬೇಕು? ಧ್ಯಾನ ಅಂತಂದ್ರ ಈ ಹೊರಗಿನ ವಿಷಯ ಆಸಕ್ತಿಗಳಿಂದ ಮುಕ್ತವಾಗಿ ಅದು ಕೇವಲ ತನ್ನೊಳಗೆ ತಾನೇ, ಸೂರ್ಯಪಾನ ಹೂವ ಹೆಂಗ ಒಣಗಿದ ಮೇಲೆ ತನ್ನೊಳಗೆ ತಾನು ಬಗ್ಗಿ ನಿಂತು ಬಿಡ್ತದ, ತಲೆ ಕೆಳಗೆ ಹಾಕೊಂಡು ನಿಂತು ಬಿಡ್ತದ. ಅದು ಹಸಿ ಇರೋ ತನಕ ಸೂರ್ಯ ಎಕಡೆ ಹೋಗ್ತಾನ, ಆ ಕಡೆ ಮಾರಿ ಮಾಡ್ತದ. ಅದು ಮುಂಜಾನೆ ಅದರ ಮುಖ ಪೂರ್ವದ ಕಡೆ ಇರ್ತದ, ಸಂಜೆಗೆ ಪಶ್ಚಿಮದ ಕಡೆ ಇರ್ತದ. ದಿನ ಪೂರ್ವದಿಂದ ಪಶ್ಚಿಮ, ಪಶ್ಚಿಮದಿಂದ ಪೂರ್ವ ಅದು ಹೂವ ಉಲಿತಿರ್ತದ.
ಉಲಿಯೋದಂದ್ರೇನು, ಚಲಿಸೋದಂದ್ರೇನು? ಉಲಿಯೋದಂತಂದ್ರ ನಿಂತಲ್ಲೇ ಅಳ್ಳಾಡೋದು, ಚಲಿಸೋದಂದ್ರೆ ಈ ಜಾಗಲಿಂತ ಆ ಜಾಗಕ್ಕೆ ಹೋಗಿ ಅದೇನ್ ಮಾಡ್ತದ, ಮುಖ ಒಳ್ಳತಿರ್ತದ ಒಂದೇ ಸಮ. ಕಡಿಗೆ ಅದ್ರೊಳಗ ಪರಿಪಕ್ವತೆ ಬಂದು ಅದು ಸೂರ್ಯಪಾನ ಹೂವು ಒಣಗಿದ ಮೇಲೆ ಏನಾಗ್ತದ, ತನ್ನೊಳಗೆ ತಾನು ತನ್ಮಯಾಗಿ ತಲೆ ಕೆಳಗೆ ಹಾಕೊಂಡು ನಿಂತು ಬಿಡ್ತದ. ಹಂಗ ಏನಾಗ್ತದಂದ್ರ ತನ್ನೊಳಗೆ ತಾನು ಧ್ಯಾನಾಸಕ್ತನಾಗಿ ತನ್ನ ಆತ್ಮ ದರ್ಶನಕ್ಕಾಗಿ ಒಳಗ ಅಂತರ್ಮುಖಿ ಆಗೋದಕ್ಕೆ ಧ್ಯಾನ ಅಂತಾರೆ. ಅಂತರ್ಮುಖಿ ಆಗೋದಕ್ಕೆ ಧ್ಯಾನ. ಅರೆ ಬರೇ ಅಂತರ್ಮುಖಿ ಆದ್ರೆ ಎದಕ್ ಬಂತು? ಧ್ಯಾನ ಕೋಟಿ ಮನೋರ್ಲಯ. ಧ್ಯಾನ ಹೋಗಿ ಏನಾಗಬೇಕು? ಮನೋರ್ಲಯ ಅಂತಂದ್ರ, ಮನ ಅಂತಂದ್ರೆ ಅಲ್ಲಿ ಅಂತಃಕರಣ ಮತ್ತು ಆತ್ಮಚೇತನ ಎರಡೂ ಕೂಡಿ ಅಲ್ಲಿ ಒಂದು ಜೀವ ಅಂತ ಏನಾಗಿರ್ತದಲ್ಲ, ಆ ಜೀವ ಲಯ ಆಗಿ ಅಲ್ಲಿ ಕೇವಲ ಬ್ರಹ್ಮ ಒಂದೇ ಉಳಿಬೇಕು. ಮನಸ್ಸಂದ್ರೆ ಏನು? ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರಗಳ ಎಲ್ಲಾ ಭಾವಗಳನ್ನ ಕಳ್ಕೊಂಡು ಅಲ್ಲಿ ಕೇವಲ ಆತ್ಮ ಸ್ವರೂಪ ಅಹಂ ಬ್ರಹ್ಮಾಸ್ಮಿ, ಸರ್ವಂ ಬ್ರಹ್ಮಾಸ್ತಿ, ಆ ರೀತಿ ಆಗ್ಬೇಕು. ಧ್ಯಾನ ಕೋಟಿ ಮನೋರ್ಲಯ ಬರ್ಕೊಂಡ್ರೆ ಇದು ಪೂಜಾ ಕೋಟಿ, ಸಮಸ್ತೋತ್ರಂ ಸ್ತೋತ್ರ ಕೋಟಿ, ಸಮಜಪಂ ಜಪ ಕೋಟಿ, ಸಮಧ್ಯಾನಂ ಧ್ಯಾನ ಕೋಟಿ, ಮನೋರ್ಲಯ ಎಂದುದಾಗಿ ಮನ ಬೆರೆಸಿ ಮನ ಸಮಾಧಿಯ ನೆಯುವುದಕ್ಕೆ ಸರಿಯುಂಟೆ ಕೂಡಲ ಚನ್ನ ಸಂಗಮ ದೇವ. ಮನದಿಂದ ಮನಪೂರ್ವಕವಾಗಿ ಆತ್ಮ ಸಾಧನೆ ಮಾಡಿ ಆ ಮನ ಲಯ ಆಗಿ ಅಲ್ಲಿ ಕೇವಲ ಪರಮಾತ್ಮ ಒಬ್ಬನೇ ಉಳಿತಾನಲ್ಲ, ಅಂತ ಸಾಧನೆಯ ಮುಂದ ಯಾರ ತಪಸ್ಸು, ಯಾರ ಪಾದ ಪೂಜೆ, ಯಾರ ಜಂಗಮ ಸೇವೆ, ಯಾರ ಲಿಂಗ ಪೂಜೆ ಎಲ್ಲ ಓಸು ಇದಕ್ಕೆ ಸಂಬಂಧ ಇಲ್ಲ. ಈ ಸ್ಟೇಜಿಗೆ ಬರ್ಬೇಕಾದ್ರೆ ಅವೆಲ್ಲ ಮಾಡ್ಕೋತೆ ಬರ್ಬೇಕಾಗ್ತದ. ಅವು ಮಾಡ್ಲಾರ್ದೆ ಇವೆಲ್ಲ ಬರಂಗಿಲ್ಲ. ಆದ್ರ ಆ ಎತ್ತರಕ್ಕೆ ಹೋಗಿ ನಿಂತ ಮೇಲೆ ಇವ್ಯಾವ ಅದಕ್ಕೆ ಸಮ ಅಲ್ಲ. ಅದಕ್ಕೆ ಸಮ ಅಲ್ಲ ಅನ್ನೋ ಸೀದಾ ಅದೇ ಸಿಗ್ತದೆ ಅಂತ ಸಿಗಂಗಿಲ್ಲ. ಇವೆಲ್ಲ ಮಾಡ್ಕೋತ ಹೋದ್ರೆ ಸಿಗ್ತದೆ. ಹಿಂಗಾಗಿ ಇದು ಭಾರಿ ಪವರ್ಫುಲ್ ವಚನ. ಇದು ಪವರ್ಫುಲ್ ವಚನ. ಅದ್ರಾಗ ಸಾಕ್ಷಿ ಸಹಿತ ವೇದ ವಾಕ್ಯ ಸಹಿತ ಹೇಳಿದ ಮಾತದ. ಇದು ಹೆಂಗಿರ್ಬೇಕು, ಏನ್ ಸಾಧನೆ ಮಾಡ್ಬೇಕು, ಹೆಂಗೆ ಮುಂದುವರಿಬೇಕು, ತಪಸ್ಸು ಮಾಡ್ಬೇಕು. ತಪಸ್ಸು ಮಾಡೋದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಗುರುವಿನ ಬಳಿ ಹೋಗಿ ಸೇವೆ ಮಾಡ್ಬೇಕು. ಗುರುವಿನ ಬಳಿ ಹೋಗಿ ಬರೇ ಅದೇ ಮಾಡ್ಕೊತ ಕುಂದಿರಬಾರ್ದು. ಲಿಂಗ ಪೂಜೆ ಮಾಡ್ಕೋಬೇಕು, ಆತ್ಮಜ್ಞಾನಿ ಆಗ್ಬೇಕು. ಲಿಂಗ ಪೂಜೆ ಮಾಡೋದ್ರ ಜೊತೆಗೆ ತನ್ನ ಆತ್ಮದಂತೆ ಇತರ ಜೀವಿಗಳ ಆತ್ಮ ಅಂತೇಳಿ ಗೌರವಿಸಬೇಕು, ಪ್ರೀತಿಸಬೇಕು, ಸೇವೆ ಮಾಡಬೇಕು. ಜಂಗಮ ಸೇವೆ ಮಾಡೋದಕ್ಕೆ ಒಂದೇ ಮಾಡ್ಕೊತ ಕುಂದಿರಬಾರ್ದು. ಬಲ್ಲವರು, ಮಹಾತ್ಮರು, ಸಂತರು, ಶರಣರು ಏನದರ ಎಲ್ಲರ ಜೊತೆಗೆ ಕೂಡಿ ಸತ್ಸಂಗ ಮಾಡಬೇಕು, ಮಹಾನುಭಾವ ಮಾಡಬೇಕು. ಎಲ್ಲರ ಜೊತೆಗೆ ಕೂಡಿ ಬರೇ ಸತ್ಸಂಗ ಮಾಡಿ ಎದ್ದು ಹೋಗೋದಿಲ್ಲ. ತನ್ನೊಳಗಿನ ಮನಸ್ಸು ಲಯ ಮಾಡಿಕೊಂಡು ಜೀವ ಭಾವ ಕಳ್ಕೊಂಡು ಏನಾಗಬೇಕು? ಶಿವಭಾವಿ ಆಗ್ಬೇಕು. ಅಂಗಭಾವ ಕಳ್ಕೊಂಡು ಲಿಂಗಭಾವಿ ಆಗ್ಬೇಕು. ಜೀವ ಬ್ರಹ್ಮ ಭಾವ ಹೋಗಿ ಬ್ರಹ್ಮ ಭಾವ ಬರಬೇಕು. ಭ್ರಮೆ, ಜೀವ ಅಂದ್ರೆ ಭ್ರಮೆ, ಸಂಸಾರ ಭ್ರಮೆ, ಅದನ್ನು ಕಳ್ಕೊಂಡು ಬ್ರಹ್ಮ ಭಾವ ಬರಬೇಕು. ಆ ಬಂತಂದ್ರ ಅದರ ಮುಂದ ಯಾವುದು ದೊಡ್ಡದಿಲ್ಲ, ಏನು ಘನವಾದದಿಲ್ಲವೇ ಇಲ್ಲ. ಎಲ್ಲನೂ ಅವನು ಪಾದದ ಕೆಳಗೆ. ಎವರೆಸ್ಟ್ ಶಿಖರ ನೋಡೋದಕ್ಕ ಭಾರಿ ದೊಡ್ಡದು. ಆದ್ರ ಒಬ್ಬ ಗುರು ಕೈ ಹಿಡಿದ ಮ್ಯಾಲೆ ಏರ್ಸ ಸಿಕ್ಕನು ಅಂತಂದ್ರೆ ಅದು ಅವನಿಗೇನ್ ದೊಡ್ಡದು ಅನ್ಸಂಗಿಲ್ಲ. ಗುರುವಿನ ಸಂಗಡ ಸುಮ್ಮ ಹೆಜ್ಜೆ ಹಾಕೋತ್ ಆದ್ರೆ ಸಾಕು, ಎವರೆಸ್ಟ್ ಶಿಖರ ಸಹಜವಾಗಿ ಏರಿ ಬಿಡ್ತಾನ. ಎವರೆಸ್ಟ್ ಶಿಖರ ಮ್ಯಾಲೆ ಏರಿ ನಿಂತಾಗ ಶಿಖರ ಎಲ್ಲಿರ್ತದ? ಅವನ್ ಕಾಲ್ ಕೆಳಗಿರ್ತದ? ಇಲ್ಲ. ಎವರೆಸ್ಟ್ ಶಿಖರದ ಮೇಲೆ ಏರಿ ನಿಂತಾಗ ಶಿಖರ ಎಲ್ಲಿರ್ತದೆ? ಅವನ್ ತಲೆ ಮೇಲೆ ಇರ್ತದ, ಅವನ್ ಕಾಲ್ ಕೆಳಗಿರ್ತವ. ಕಾಲ್ ಕೆಳಗ ಹಂಗ ಎವರೆಸ್ಟ್ ಶಿಖರ ಕಾಲ್ ಕೆಳಗೆ ಹಾಕಂತ ಶಕ್ತಿ ಅದ್ರ ಮೇಲೆ ನಿಂತ ಇನ್ನೇನು ಏರ್ಲಕ್ ಮೇಲೆ ಏನದ ಅಲ್ಲಿ. ಹಿಂಗ ಏನಾಯ್ತು? ಚಲೋ ಆಯ್ತು ಅನುಭವ, ವಚನ ಅನುಭವ ಏನಂತ ಗೊತ್ತಾಯ್ತು.
ಎಂದು ಅನುಭವ ಬಹಳ ಒಳ್ಳೆಯ ಪೂಜಾ ಪೂಜೆ ಪಠಣಕ್ಕೆ ಸಮಸ್ತ ಸುಗುಣಿನ ಅನುಭಾವಿಗಳ ಒಡನಾಟದ ಕ್ರಿಯೆಯನ್ನು ಜಪ ಪೂಜೆಗೆ ಧ್ಯಾನ ಸಮ ಪೂಜೆಗೆ ಸಮ ಮನೋನ್ಮಯ ಮನಸ್ಸು ಮತ್ತು ಅಂತಃಕರಣ ದಯವಾಗಿ ಅಲ್ಲಿ ಉಳಿತಕ್ಕಂಥ ಒಂದು ಶುದ್ಧವಾಗಿರ್ತಕ್ಕಂಥ ಏನು ಇರ್ತದೋ ಅದೇ ಆತ್ಮ, ಅದೇ ಶುದ್ಧ ಮನವನ್ನು ಬೆಳೆಸು ಆನಂದವೇ ಅದೇ ಬ್ರಹ್ಮ ಅಂತಕ್ಕಂಥ ಬಹಳ ಸುಂದರವಾಗಿದೆ. ಬರ ಬೇಕು ಜಗಗಳು ಜೋಡಬೇಕು ಮಾತು ಕಲಿಯಬೇಕು ಮಾತಿನ
ಗುರುವಿನ ಜೊತೆಗೆ ಮೊದಲು ಬೆಕ್ಕಿನ ಮರಿ ಇದ್ದಂಗಿರ್ಬೇಕತ್. ಫಸ್ಟ್ ಸರೆಂಡರ್ ಇರ್ಬೇಕು. ಫಸ್ಟ್ ಸರೆಂಡರ್. ಬೆಕ್ಕಿನ ಮರಿ ಹಂಗ ಸರೆಂಡರ್. ಬೆಕ್ಕಿನ ಮರಿ ಅದು ಎಲ್ಲಿ ಬೇಕಲ್ಲಿ ಇಡ್ತದ, ತಗೊಂಡೋಗಿ ಬಾಯಾಗ ಹಿಡ್ಕೊಂಡು ಹೋಗಿ ಅದೇ ಬಾಯಾಗ ಇಲಿನೂ ಹಿಡಿತದ, ಅದೇ ಬಾಯಾಗ ತನ್ನ ಮರಿನೂ ಹಿಡಿತದ. ಇಲಿ ಹಿಡಿದ್ರೆ ಅದ್ ಹೆಂಗ್ ಮಾಡ್ತದ, ಮರಿ ಹಿಡಿದ್ರೆ ಹೆಂಗ್ ಹಿಡ್ಕೊಂಡು ಹೋಗ್ತದ. ಎರಡೂ ಬರ್ತದ ಅದಕ್ಕೆ. ಇಲಿ ಹಿಡಿಯೋದು ಬಾಯಿ ಒಳಗೆ, ಮರಿ ಹಿಡ್ಕೊಂಡು ಹೊಂಟಿರ್ತದ. ನೆಕ್ಸ್ಟ್ ಹೇಳ್ರಿ. ಅದೇ ಇಲ್ಲಿ ಹಿಡಿತಂದ್ರೆ ಹೆಂಗಿರ್ತದ ಪರಿಸ್ಥಿತಿ. ಗುರು ಅಂತಂದ್ರ ಎಲ್ಲ ಗೊತ್ತಿದ್ದವ ಇರ್ತಾನ. ಇಲ್ಲಿ ಹಿಡಿಯೋದು ಗೊತ್ತದ ಅವನಿಗೆ, ಮರಿ ಹಿಡಿಯೋದು ಗೊತ್ತದ, ಹುಷಾರಾಗಿರ್ರಿ ಅಂತ. ಬೆಕ್ಕಿನ ಮರಿ ಇದ್ದಂಗಿರ್ಬೇಕು, ಸರೆಂಡರ್ ಇರ್ಬೇಕು. ನೆಕ್ಸ್ಟ್ ಏನಾಗಬೇಕು, ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ, ಆ ಒಂದು ಗುರುವಿನ ಮೇಲೆ ಶ್ರದ್ಧೆ ಬೆಳೆದ ಮೇಲೆ ಅದಕ್ಕೆ ಹೆಂಗ್ ಹಿಡ್ಕೋಬೇಕಂದ್ರೆ, ಕೋತಿ ಮರಿ ತನ್ನ ತಾಯಿನ ಹೆಂಗ್ ಹಿಡ್ಕೋತದ ಹಂಗ್ ಹಿಡ್ಕೋಬೇಕು. ಕೋತಿ ಮರಿ ತನ್ನ ತಾಯಿನ ಹೆಂಗ್ ಹಿಡ್ಕೋತದ ಹಂಗ್ ಹಿಡ್ಕೋಬೇಕು. ಅದು ಆದ್ಮೇಲೆ ಮುಂದೆ ಮರಿ ಆಗಿರೋ ತನಕ ಅದು ತಾಯಿ ಸಂಗಟ. ಆಮೇಲೆ ಅದು ಕೋತಿ ಮರಿ ದೊಡ್ಡದಾದ್ಮೇಲೆ ಅದೇನು ತಾಯಿ ಬೆನ್ನ ಹತ್ತದಿಲ್ಲ, ಅದು ತನ್ನ ಮನ್ಸಿಗೆ ಬಂದಂಗೆ ಇರ್ತದೆ. ಆದ್ರೆ ನೆಕ್ಸ್ಟ್ ಹೆಂಗಾಗ್ಬೇಕಂತಂದ್ರ, ಕತ್ತಿ ಮರಿ ಏನ್ ಮಾಡ್ತದಂತ, ಕತ್ತಿ ದೊಡ್ಡದಾಗಿದ್ರು ಅದು ಕತ್ತಿ ತನ್ನ ತಾಯಿನ ಬೆನ್ನತ್ತಿ ತಿರುಗಾಡ್ತದ. ಯಾವಾಗನು ಕಡಿತನೂ ಅದು ತಾಯಿ ಬೆನ್ನತ್ತಿ ತಿರುಗಾಡ್ತದ. ಅದು ತನ್ನ ಪೇರೆಂಟ್ಸ್ ಬಿಟ್ಟು ದೂರ ಹೋಗಂಗಿಲ್ಲ. ಅದಕ್ಕೆ ಕತ್ತಿ ಹೆಂಗ ಬೆನ್ನು ಹತ್ತಬೇಕು ಅಂತ, ಕಡಿತನಕನು ಗುರುವಿನ ಬೆನ್ನು ಹತ್ತಿರ್ಬೇಕು. ಅದು ಹೇಳ್ತಾರ, ಕತ್ತಿ ಹೆಂಗ ಬೆನ್ನು ಹತ್ತಿರ್ಬೇಕು. ಮುಂದೆ ಕೋತಿ ಅವು ಏನಾಗ್ತಾವ, ದೊಡ್ಡ ಬೆಳೆದ್ಮೇಲೆ ಅವು ತಾಯಿನ ಬಿಟ್ಟು ಎಲ್ಲರೂ ಹೋಗ್ತಾವ, ಕತ್ತಿ ಹೋಗಂಗಿಲ್ಲ ಅಂತ. ಇವು ಮೂರು ಪ್ರಾಣಿಗಳ ಗುಣಗಳು ನಾವು ಕಲ್ಕೋಬೇಕು. ಅದನ್ನೇ ಅವ್ರು ಹೇಳ್ತಾರೆ. ಇರ್ಲಿ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿ ಅವರ ಕೃತಿ ತರಂಗ 5, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 262. ನಿನ್ನೆ ತನಕ 261 ಮುಗಿತು. ಎಲ್ಲಿಗೆ ತಂದು ನಿಂದಿರಿಸಿದ್ರು ಅಂತಂದ್ರೆ, ವಿರೋಚನ ಸಿದ್ಧಾಂತ, ದೇಹಾತ್ಮವಾದ ಅಂತೇನಿತ್ತಲ್ಲ, ದೇಹವೇ ಆತ್ಮ, ಸ್ಥೂಲ ಶರೀರವೇ ಆತ್ಮ, ಅನ್ನಮಯ ಕೋಶವೇ ಆತ್ಮ ಅಂತ ಹೇಳಿ ಏನು ವಿರೋಚನ ಸಿದ್ಧಾಂತ ಇತ್ತು ಅದನ್ನ ಕುರಿತು ಹೇಳಿದರು. ದೇವೇಂದ್ರ ದೇವತೆಗಳ ರಾಜ, ವಿರೋಚನ ರಾಕ್ಷಸರ ರಾಜ. ವಿರೋಚನ ಯಾರು ಅಂತಂದ್ರೆ ಪ್ರಹ್ಲಾದನ ಮಗ. ಪ್ರಹ್ಲಾದಗ ಆ ಕಡೆ ಹಿರಣ್ಯಕಶ್ಯಪನು ರಾಕ್ಷಸ,
ಮುಂದೆ ಹುಟ್ಟಿದ ಮಗನೂ ರಾಕ್ಷಸ. ಇವ ರಾಕ್ಷಸರ ಸಂತಾನದಲ್ಲಿ ಹುಟ್ಟಿ ಪ್ರಹ್ಲಾದ ಹರಿಭಕ್ತನಾಗಿದ್ದು ಮತ್ತೆ ಹರಿಭಕ್ತರ ಸಂತಾನದಲ್ಲಿದ್ದು ರಾಕ್ಷಸರಾಗಿದ್ದು ಎರಡು ಉದಾಹರಣೆಗಳಿದ್ರು. ಇಲ್ಲಿ ದೇಹವೇ ನಾನು, ದೇಹವೇ ಆತ್ಮ ಅಂತೇಳಿ, ದೇಹ ನನ್ನದು, ಆ ದೇಹ ಪೋಷಣೆನೇ ದೇವರ ಸೇವೆ, ದೇಹವೇ ದೇವರು. ಅವರಿಗೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ರಿ, ವಸೂಲಿ ಮಾಡೋರು ಬಂದಾಗ ಒದೆ ತಿನ್ರಿ ಅಂತ ದೇಹ ಪೋಷಣೆ ಮಾಡೋರು ಹಣೆ ಬರುತ್ತೆ. ಯಾರ್ದು ಬೇಕು ಅವ್ರದ್ದು ತಿಂತಾರೆ, ಎಡಗೈ ಬಲಗೈ ಏನು ನೋಡಲ್ಲ, ಒಟ್ಟ ತಿಂದು. ಯಾರೇ ಕೊಡೋದಿತ್ತಂದ್ರೆ ಒಂದು 10 ರೂಪಾಯಿ ಒಯ್ದು ಯಾವಾಗ ಕೊಟ್ಟು ಬಂದೇನು ಅನ್ನಂಗೆ ನಿದ್ದೆ ಎತ್ತಂಗಿಲ್ಲ ನಮಗೆ ರಾತ್ರಿ. ಅಂತದ್ರಾಗ ಇವ್ರು ಲಕ್ಷ ಕೋಟಿ ಹಾಕೊಂಡು ತಿಂದು ಹೆಂಗ್ ನಿದ್ದೆ ಬರ್ತದೋ, ಹೆಂಗ್ ಜೀವನ ಮಾಡ್ತಾರೋ, ಅಬಾಬಾಬಾಬಾ. ಇನ್ನೊಬ್ಬರು ರೊಕ್ಕ ತಿಂದ ಬದುಕ್ತಾರೋ. ಅವರೆಲ್ಲರೂ ಏನದಾರ ಎಲ್ಲ ವಿರೋಚನ ಸಿದ್ಧಾಂತಿಗಳು, ರಾಕ್ಷಸರು. ಅವ್ರು ಇನ್ನೊಬ್ಬರು ದುಡ್ಡು ತಿಂದೆ ಬದುಕ್ಲಕ್ಕ ಅವ್ರಿಗೆ ಹೆಂಗ್ ನೆನಪು ಬರ್ತದೆ, ಹೆಂಗ್ ನಿದ್ದೆ ಬರ್ತದೋ. ಮಹಾ ದುಷ್ಟ ಸಿದ್ಧಾಂತ, ರಾಕ್ಷಸ ಸಿದ್ಧಾಂತ. ಅದು ಆಯ್ತು. ಅಲ್ಲಿ ಸೂತ್ರ ಏನ್, ಗುರು ಏನ್ ಹೇಳ್ದ, ನೀರೊಳಗ ಮುಖ ನೋಡ್ಕೊಳ್ರಿ ಅಂತಂದ. ನೀರೊಳಗ ಮುಖ ನೋಡ್ಕೊಂಡ್ರ ಪ್ರತಿಬಿಂಬ ಕಾಣಿಸ್ತು. ಆ ಪ್ರತಿಬಿಂಬದ ಜೊತೆಗೆ ಗುರು ಏನ್ ಹೇಳಿದ್ದ, ಪ್ರತಿಬಿಂಬಕ್ಕೆ ಯಾವುದು ಬಿಂಬವಾಗಿರುತ್ತದೆಯೋ ಅದೇ ಆತ್ಮ ಅಂತ ಗುರು ಹೇಳಿತ್ತು. ಅದಕ್ಕೆ ವಿರೋಚನ ಏನ್ ಮಾಡ್ದ, ಅಷ್ಟೇ ವಾಕ್ಯಕ್ಕೆ ಆತ ತೃಪ್ತಿಯಾಗಿ ಮರುದಿನ ಬರಲಿಲ್ಲ ನಮ್ಮ ಪಾಠಕ್ಕೆ. ಪ್ರತಿಬಿಂಬಕ್ಕೆ ಬಿಂಬ ಆಗಿದ್ದು ಆತ್ಮ ಅಂತ ಹೇಳಿ ಅಂದಾಗ ಅಷ್ಟಕ್ಕೆ ಅವ ಆತ್ಮ ದೇಹನೇ ಅಂತ ತಿಳ್ಕೊಂಡು ಅವ ಆತ್ಮನೇ ದೇವರತ್ತ ಕೂತ. ಆದ್ರೆ ದೇವೇಂದ್ರ ಮತ್ತೆ ಗುರುವಿನ ಬಲ್ಲಿ, ಬ್ರಹ್ಮನ ಬಲ್ಲಿ ಪಾಠಕ್ಕೆ ಬಂದಾಗ ಮರುದಿನ ಗುರು ಏನ್ ಹೇಳಿದರು, ಆತ್ಮದ 2ನೇ ಲಕ್ಷಣ ಏನಪ್ಪ, ಅಜರ ಅಂತ. ಬ್ರಹ್ಮಾಂಡಗಳು ಪಿಂಡಾಂಡಗಳು ಬರ್ತಿರ್ತಾವ, ಅವರ ಸ್ಥಿತಿ ಗತಿ ಮತಿಗಳೆಲ್ಲ ಚೇಂಜ್ ಆಗ್ತಿರ್ತಾವ ಕಾಲಕ್ಕೆ ತಕ್ಕಂತೆ. ಬಾಲಕ, ಯುವಕ, ಮುದುಕ. ಒಂದು ಬೀಜ ತಯಾರಾಯ್ತಂದ್ರೆ ಸಸಿ ಆಗ್ತದ, ಗಿಡ ಆಗ್ತದ, ಮರ ಆಗ್ತದ, ಹೂವು ಆಗ್ತವ, ಕಾಯಿ ಆಗ್ತದ, ಹಣ್ಣು ಆಗ್ತದ, ರಸ ಆಗ್ತದ, ಮತ್ತೆ ಎಷ್ಟೋ ಬೀಜಗಳಾಗ್ತಿರ್ತಾವ. ಉದಯ ಆಗ್ತದ, ಮಧ್ಯಾಹ್ನ ಆಗ್ತದ, ಅಸ್ತಮಾನ ಆಗ್ತದ, ಕಾಲ ದೇಶ ಎಲ್ಲಾನು ಚೇಂಜಸ್ ಆಗ್ತಿರ್ತಾವ. ಹೀಗಾಗಿ ಏನು ಚೇಂಜ್ ಆದ್ರೂ ಸಹಿತ ಆ ಆತ್ಮತತ್ವ ನಿಶ್ಚಲವಾಗ್ಯದ, ಅದು ನಿರ್ವಿಕಾರಿ ಅದ. ಹೆಂಗಿರ್ಬೇಕದ ಹಂಗೆ ಇರ್ತದ. ಬಾಲಕ ಇದ್ದಾಗನು ಹಂಗೆ ಇರ್ತದ, ಯುವಕ ಇದ್ದಾಗನು ಹಂಗೆ ಇರ್ತದ, ಮುದುಕ ಇದ್ದಾಗೂ ಹಂಗೆ ಇರ್ತದ, ಸತ್ತ ಮೇಲೂ ಅದು ಹಂಗೆ ಇರ್ತದ, ಹುಟ್ಟುವಾಗನು ಹಂಗೆ ಇರ್ತದ. ಅದ್ರಾಗೇನು ವ್ಯತ್ಯಾಸ ಆಗಂಗಿಲ್ಲ. ಅದಕ್ಕೇನಂತಾರ, ಅಜರ, ಆತ್ಮ ಅಜರ ಅಂತ. ಇವನು ಹಂಗೆ ತಿಳ್ಕೊಂಡಿದ್ದ, ಪ್ರತಿಬಿಂಬಕ್ಕ ಬಿಂಬ ಯಾವ್ದದ ಅದೇ ಆತ್ಮ ಅಂತ ತಿಳ್ಕೊಂಡ. ಪ್ರತಿಬಿಂಬ ನೀರೊಳಗದ, ಅದರ ಬಿಂಬ ನನ್ನ ಮುಖ, ಸ್ಥೂಲ ಶರೀರ, ಅನ್ನಮಯ ಶರೀರ. ಇದು ಮುದುಕ ಆಗ್ತದ, ಏಜ್ ಆಗ್ತದ ಇದಕ್ಕ. ಹಾಗಾಗಿ ಈ ಶರೀರ ಆತ್ಮ ಅಲ್ಲ ಅಂದ ಕೂಡ್ಲೇನೆ ಮತ್ತ ಗುರುಗಳಿಗೆ ಬಲ್ಲಿ ಬಂದ. ಗುರುಗಳು 3ನೇ ಪಾಠ ಹೇಳಿದ್ರು, ಅದು ಅಜರ ಆದ, ಮತ್ತೆ ಇನ್ನ ಒಂದೇ ಅಮರ ಆದ ಅಂತ ಹೇಳಿದ್ರು. ಅದಕ್ಕೆ ಮರಣ ಇಲ್ಲ, ಮುಪ್ಪು ಇಲ್ಲ ಅಂತೇಳಿ ಹೇಳಿದಂಥದ್ದು. ಈ ಸೂತ್ರ ನೀವು ಗಟ್ಟಿಯಾಗಿ ತಿಳ್ಕೋಬೇಕು. ಆತ್ಮದ ಲಕ್ಷಣ ಏನದ, ಬಿಂಬಕ್ಕೆ ಪ್ರತಿಬಿಂಬವಾದದ್ದು. ಜಗತ್ತಿನೊಳಗ ನೀವೇನು ಅನುಭವಿಸ್ಲಿಕ್ಕತ್ತೀರಿ, ಕಣ್ಣಿನಿಂದ ಕಾಣುವ ದೃಶ್ಯಗಳು, ಕಿವಿಯಿಂದ ಕೇಳುವ ಶಬ್ದಗಳು, ನಾಲಿಗೆಯಿಂದ ರುಚಿಸುವ ರಸಗಳು, ಮೂಗಿನಿಂದ ಆಘ್ರಾಣಿಸುವ ವಾಸನೆಗಳು, ಚರ್ಮದಿಂದ ಅನುಭವಿಸುವ ಸ್ಪರ್ಶಗಳು,
ಇವೆಲ್ಲ ಪ್ರತಿಬಿಂಬಗಳು. ಈ ಪ್ರತಿಬಿಂಬಗಳಿಗೆ ಬಿಂಬರೂಪವಾಗಿರುವುದು ಆತ್ಮ. ಈ ಅನುಭವಗಳು ಆಗ್ಬೇಕಾದ್ರೆ ಒಳಗ ಆತ್ಮ ಇದ್ದರೆ ಅನುಭವಿಸ್ಲಿಕ್ಕೆ ಸಾಧ್ಯ ಅದನೋ, ಏನು ಆತ್ಮನೇ ಇಲ್ಲ ಅಂದ್ರೆ ಅನುಭವಿಸ್ಲಿಕ್ಕೆ ಸಾಧ್ಯ ಅದ? ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಇಂದ್ರಿಯಗಳ ಮೂಲಕ ಅನುಭವಿಸಬೇಕಾದ್ರೆ ಅಲ್ಲಿ ಆತ್ಮ ಬೇಕಾ ಬೇಡ? ಹೆಣದ ಬಲ್ಲಿ ಇಂದ್ರಿಯಗಳದವ, ಅದ್ರ ಸುತ್ತಮುತ್ತನೂ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳದವ. ಅದು ಅನುಭವಿಸ್ಬೇಕಾದ್ರೆ ಆತ್ಮ ಬೇಕಾ ಬೇಡ? ಹೀಗಾಗಿ ಆತ್ಮ ಬಿಂಬ ರೂಪ, ಈ ವಿಷಯಗಳು ಏನದವ ಇವೆಲ್ಲ ಪ್ರತಿಬಿಂಬ ರೂಪ. ಇದನ್ನ ತಿಳ್ಕೋಬೇಕು. ಎರಡನೇದ್ದೇನದ? ಆತ್ಮ ಅಜರ, ನಿರ್ವಿಕಾರಿ. ಅದಕ್ಕೇನು ಎಷ್ಟು ಕಾಲ ವಯಸ್ಸಾದ್ರೂ ಅದ್ರೊಳಗೇನು ವ್ಯತ್ಯಾಸ ಆಗಂಗಿಲ್ಲ. ಏಸು ಜನ್ಮರೇ ಎತ್ತಿ ಬರ್ರಿ ಅದ್ರಾಗೇನು ವ್ಯತ್ಯಾಸ ಆಗಂಗಿಲ್ಲ. ಆತ್ಮನಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಆತ್ಮ ಅವಿನಾಶಿ, ಅದು ನಾಶವಾಗುವುದಿಲ್ಲ. ಅಮರ, ಅಜರ, ಅಮರ, ಬಿಂಬರೂಪ, ಇವು ಮೂರು ಶಬ್ದ ನೆನ್ಪಿಟ್ಕೋತೀರಿ. ಒಟ್ಟ ಯಾವಾಗ ಕೇಳಿದಾಗ ಇದು ಹೇಳಕ್ ಬರ್ಬೇಕು, ಆತ್ಮ ಅಂದ್ರೆ ಏನು ಅಂತ. ಆತ್ಮ ಬಿಂಬರೂಪ, ಆತ್ಮ ಅಜರ, ಆತ್ಮ ಅಮರ. ಇಲ್ಲಿ ಅಷ್ಟೇ ಈ ಪಂಚಕೋಶ ತಿಳ್ಕೊಳ್ಳಾಗ ಆ ಬ್ರಹ್ಮ ಏನು ಉಪದೇಶ ಮಾಡ್ಯಾರ ಆ ವಿಷಯ ಹೇಳಾಗಷ್ಟೇ ಇದು. ಮತ್ತ ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಯಾವದಿದು? ವಿಚಾರ ಚಂದ್ರೋದಯ, ವಿಚಾರ ಸಾಗರ. ಇದು ನಿಶ್ಚಲ್ ದಾಸರ ಕಾನ್ಸೆಪ್ಟ್. ಅದು ಪರಿಕಲ್ಪನೆಗಳು ಅಂತಾರೆ. ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ. ನಿಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳು ಎಲ್ಲ ಏನದವ ಇವು ಅರಿಸಿಕೊಳ್ಳುವ ಅನಾತ್ಮಗಳು. ಇದನ್ನು ಅರಿಯುವುದು ಆತ್ಮ. ಈ ರೀತಿ ತಿಳ್ಕೊಳ್ಳೋದು ನಿಶ್ಚಲ್ ದಾಸರ ಒಂದು ವಿಚಾರ. ಅದು ಪೀತಾಂಬರ್ಜಿಯವರು ವಿಚಾರ ಸಾಗರದೊಳಗೆ ಅದನ್ನೇ ಹೇಳ್ಯಾರ. ಇಲ್ಲಿ ಪಂಚಕೋಶಗಳು ಬ್ರಹ್ಮಾಜಿ ಪ್ರಜಾಪತಿಯ ಉಪದೇಶದೊಳಗೆ ಈ 3 ಪಾಯಿಂಟ್ ಹೇಳ್ಯಾರ. ಏನ್ ಹೇಳ್ಯಾರ? 3 ಪಾಯಿಂಟ್ ಯಾವು? ಬಿಂಬರೂಪ, ಎರಡನೇದ್ದು ಅಜರ, ಮೂರನೇದ್ದು ಅಮರ. ಇವು 3 ನೆನ್ಪಿಟ್ಕೋಬೇಕು. ಈಗ ಬಿಂಬ ಯಾವುದು? ನಮ್ಮ ನೀರಾಗಿ ಮುಖ ನೋಡ್ಕೊಳ್ಳೋ ಬಿಂಬ. ಪ್ರತಿಬಿಂಬದ ಜ್ಞಾನ ಬಂದ ಕೂಡ್ಲೇನೆ ಬಿಂಬ, ಈ ಶರೀರನೇ ಬಿಂಬ ಆಯ್ತು. ಆದ್ರ ಬಿಂಬ ರೂಪ ಆತ್ಮ ಅಂತೇಳಿ ಅಷ್ಟಕ್ಕೆ ತಿಳ್ಕೋಬೇಕಾದ್ರೆ ಇನ್ನೆರಡು ಕಂಡೀಷನ್ ಅದಾವಲ್ಲ. ಆ ಕಂಡೀಷನ್ ಪ್ರಕಾರ ಇದು ಸ್ಥೂಲ ಶರೀರ, ಇದಕ್ಕೆ ಮುಪ್ಪಾಗ್ತದ. ಈ ಸ್ಥೂಲ ಶರೀರ ನಾಶ ಹೊಂದುತ್ತದ, ಸಾಯ್ತದ. ಹೀಗಾಗಿ ಇದು ಆತ್ಮ ಇರ್ಲಕ್ ಸಾಧ್ಯ ಇಲ್ಲ ಅಂತೇಳಿ ಯಾರಿಗೆ? ದೇವೇಂದ್ರನಿಗೆ ಜ್ಞಾನ ವಿಚಾರ ಮಾಡ್ಲಕ್ ಹಚ್ಚಿದವ. ಹಚ್ಚಿ ಆತ ಆತ್ಮಜ್ಞಾನದ ಸಾಧನೆ ಒಳಗೆ ತೊಡಗಿದ. ಯಾವ ದೇವತೆಗಳಿಗೂ ಇನ್ನು ಆತ್ಮಜ್ಞಾನ ಆಗಿಲ್ಲ. ಇದು ತಿಳ್ಕೊರಿ ಒಂದ್ ಸ್ವಲ್ಪ. ದೇವತೆಗಳಂದ್ರೆ ಬಹಳ ದೊಡ್ಡವರು, ಬ್ರಹ್ಮ ವಿಷ್ಣು ರುದ್ರ ಇವರೆಲ್ಲರೂ ದೊಡ್ಡವರಂತ ತಿಳ್ಕೊಂಡಿರಿ. ಅವ್ರಿಗೂ ಆತ್ಮಜ್ಞಾನ ಆಗಿಲ್ಲ. ಇನ್ನ 33 ಕೋಟಿ ದೇವತೆಗಳಿಗೆ ಆತ್ಮಜ್ಞಾನ ಆಗಿಲ್ಲ. ಅವರಿಗೆ ಆಗಿಲ್ಲ ಅಂದ್ರೆ ಮನುಷ್ಯರು ನಾವು, ನಮಗೂ ಆಗಿಲ್ಲ. ರಾಕ್ಷಸರಿದ್ರಂತಂದ್ರೆ ಅವರಿಗೆ ಅಂತೂ ಎಂದೂ ಆಗಲ್ಲ. ರಾಕ್ಷಸರು ಮನುಷ್ಯ ರೂಪಕ್ಕೆ ಬರಬೇಕು, ಮನುಷ್ಯರು ದೇವತಾ ರೂಪಕ್ಕೆ ಬರಬೇಕು, ತಪಸ್ ಮಾಡಬೇಕು, ಪ್ರಯತ್ನ ಮಾಡಬೇಕು, ಆಗ್ತಾವ. ಊರ್ ಮಂದಿದೆಲ್ಲ ಹಾಕೊಂಡು ತಿಂದವ ಎಂದ ಆತ್ಮಜ್ಞಾನಿ ಆಗ್ಬೇಕು. ಅವನ ಪಾಪ ಸೋಸ್ಲಕ್ಕೆ ಅವನಿಗೆ ಬೇಕಾದಷ್ಟು ಜನ್ಮಗಳು ಕಾಯ್ಕೊಂಡು ಕೂತಾವ. ಹೀಗಾಗಿ ಯಾರಿಗೆ ಆತ್ಮಜ್ಞಾನ ಆಗಿಲ್ಲ, ಯಾರೋ ಆತ್ಮ ಅಂದ್ರೆ ಏನಂತ ಕೇಳೋಣ, ನಾನು ಆತ್ಮ ಅಂತ ಹೇಳಕ್ ಬರ್ತೀನಿ ಅಂತಂದ್ರ ಇನ್ನ ಅದು ಆಗಿಲ್ಲ, ಯಾರಿಗೆ ಆಗಿಲ್ಲ. ಅದು ಆಗಿತ್ತಂತಂದ್ರ ಇವತ್ತಿನ ದಿವಸ ಇನ್ನೊಬ್ಬ ಪರಮಾತ್ಮ ಆತಿದ್ದ. ಆತ್ಮನನ್ನು ಅರಿಯುವಾಗ ಏನ್ ಆನಂದ ಅನುಭವಿಸ್ತೀವಿ ಅದು ಆತ್ಮದ ಸ್ವರೂಪ.
ಅದನ್ನ ಇಲ್ಲಿ ಸತ್ಸಂಗಕ್ಕೆ ಬಂದು ಕೂತು ಕೇಳ್ರಿ ಅಂತ ಅಷ್ಟೇ ಹೇಳ್ರಿ ಹೊರತು ಯಾರಿಗೆ ನಿಮ್ಮ ಜ್ಞಾನ ಬಿಚ್ಕೊಂಡು ಕುಂತ ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರ ನಮಗ ಆಗಿಲ್ಲ, ನಿಮಗ ಆಗಿಲ್ಲ, ದೇವತೆಗಳಿಗಾಗಿಲ್ಲ, ಯಾರಿಗೆ ಆಗಿಲ್ಲ. ಅದರ ಪ್ರಯತ್ನದಾಗದೀವಿ ಅಷ್ಟೇ ಎಲ್ಲರೂ. ಇಲ್ಲಿ ಕೂತ್ ಪಾಠ ಹೇಳಕತ್ತೀವಿ ಅಂದ್ರೆ ನಮಗೆ ಆತ್ಮಜ್ಞಾನ ಆಗ್ಯದಂತ ತಿಳ್ಕೊಡ್ರಿ. ಏನು ಇಲ್ಲ. ಹಿಂದಿನ ಕಾಲದಾಗ ಅನಂತ ಕೋಟಿ ಋಷಿ ಮುನಿಗಳು ತಪಸ್ ಮಾಡ್ಯಾರ, ಅವ್ರಿಗಾಗ್ಯದೇನು ಇಲ್ಲ. ಪ್ರಯತ್ನ ನಡೆದದ ಅಷ್ಟೇ. ಅಂತದ್ರಾಗ ಆತ್ಮ ಅಂದ್ರೆ ಇದೆ ಅಂತ ಹೇಳಂತ ಸಂಸ್ಥೆಗಳು ಒಂದಿವ್ಸ ಅದಾವ. ಅಂತ ಸಂಸ್ಥೆಗಳ ಮಾತು ಕೇಳಿ ಅದಕ್ಕೆ ತಲೆ ಹಾಕಿ ಅಲ್ಲಿ ಹುಚ್ಚಿಳಿದವ್ರು ಒಂದಿವ್ಸ ಮಂದಿ ಬೇರೆ ಅದಾರ. ಎಲ್ಲೋ ಪರಂಧಾಮ ಅವ, ಅಲ್ಲಿ ಬಾಬಾ ಇರ್ತಾನ, ಆತ್ಮಗಳು ಹೋತಾವ, ಆತ್ಮಗಳು ಬರ್ತಾವ ಅಂತೇಳಿ ಏನೋ ಕಾಗಕ್ಕ ಗುಬ್ಬಕ್ಕನ ಕತಿ ಹೇಳಿ ಎಲ್ಲಿ ಹೋಗ್ತಾವ ಎಲ್ಲಿ ಬರ್ತಾವ, ಎಲ್ಲಿ ಅದ ಪರಂಧಾಮ? ಸುಮ್ನೆ ಏನಾರ ಒಂದ್ ಹೇಳ್ತಾರ, ಏನಾರ ಒಂದು ಕೇಳ್ತಾರ. ಅಂತವೆಲ್ಲ ಆತ್ಮಜ್ಞಾನದ ಪ್ರಯತ್ನ ಅಷ್ಟೇ ಇದು. ಇದಂದ್ರೆ ಏನು ಅಂತ ಹೇಳಕ್ಕೆ ಡೆಫಿನೇಷನ್ ಮಾಡ್ಲಕ್ ಹೋಗೋದಿಲ್ಲ. ಅದು ಡೆಫಿನೇಷನ್ ಆಯ್ತಂದ್ರೆ ಈ ವಿಚಾರ ಮಾಡೋದು ಇಲ್ಲೇ ನಿಂತೇ ಬಿಡ್ತು. ಅದು ವಿಚಾರ ಮುಂದುವರಿಬೇಕಾದ್ರೆ ಅದು ತಿಳಿಲಾರ್ದಂಗೆ ಇರ್ಬೇಕು. ಅದ್ರ ಸಲುವಾಗಿ ವಿಚಾರ ಮಾಡ್ಕೊತಿರ್ಬೇಕು. ಅದಕ್ಕಿಲ್ಲೇನಾಯ್ತು, ಮುಖ್ಯ ಪ್ರೀತಿ ಅಮುಖ್ಯ ಪ್ರೀತಿ ಏನದ ಈ ಜಗತ್ತಿನೊಳಗ? ಆತ್ಮದ ಮೇಲೆ ಮುಖ್ಯ ಪ್ರೀತಿ ಇರಬೇಕು, ಉಳಿದ ಎಲ್ಲದರ ಮೇಲೆ ಅಮುಖ್ಯ ಪ್ರೀತಿ ಇರಬೇಕು. ಆತ್ಮಜ್ಞಾನ ಪಡ್ಕೋಬೇಕು, ಆತ್ಮವನ್ನ ಅರಿಬೇಕು, ಆತ್ಮದತ್ತ ಹರಿಬೇಕು, ಆತ್ಮನಲ್ಲಿ ಬೆರೀಬೇಕು, ಆತ್ಮನೇ ನಾನು ಆಗಬೇಕು ಅನ್ನಂಥದ್ದು ಗುರಿ ಏನದ, ಅದರ ಮೇಲೆ ಮುಖ್ಯ ಪ್ರೀತಿ ಇರಬೇಕು. ಉಳಿದ ಸಂಸಾರ ವಿಷಯದಲ್ಲಿ ಅಮುಖ್ಯ ಪ್ರೀತಿ ಇರಬೇಕು. ಹಂಗಿತ್ತಂತಂದ್ರೆ ಆಧ್ಯಾತ್ಮ ಸಾಧನೆ ಮುಂದುವರಿತದ. ಅದರ ಬದಲಿ ನಮ್ದು ಹೆಂಗದ ಅಂತಂದ್ರ ಸಂಸಾರದೊಳಗೆ ಮುಖ್ಯ ಪ್ರೀತಿ, ಆತ್ಮಜ್ಞಾನದೊಳಗೆ ಅಮುಖ್ಯ ಪ್ರೀತಿ. ಆದ್ರಾಗಲಕ್ಕ ವಾದ್ರ ಹೋಗಲಕ್ಕ ಏಟ್ಯಾಕ್ ಪ್ರಯತ್ನ ಮಾಡದ, ಯಾಕೆ ತಲೆ ಕೆಡ್ಸ್ಕೋಬೇಕಂತ ಪರ್ಯಾಯ? ಈ ಸಂಸಾರ ಚಂದ ನಡೆದ ಸಾಕತ್ತೇಳಿ ಇದ್ರ ಮೇಲೆ ಮುಖ್ಯ ಪ್ರೀತಿ. ಹಂಗಿದ್ದಾಗ ಆಧ್ಯಾತ್ಮ ಸಾಧನೆ ಆಗಂಗಿಲ್ಲ. ಭಯಂಕರ ಅದ್ರ ಮೇಲೆ ವ್ಯಾಕುಲತೆ ಇರ್ಬೇಕು. ಇದು ಪಡ್ಕೊಳ್ಳೇಬೇಕು ಅನ್ನೋಂಥದ್ದು. ನೆಕ್ಸ್ಟ್ ಏನಪ್ಪ, 262ನೇ ವಿಷಯ ಅಂಕಕ್ಕೆ ಬಂದು, ಅನ್ನಮಯ ಕೋಶ ಸ್ಥೂಲ ಶರೀರನೇ ಆತ್ಮ ಅಲ್ಲ ಅಂತ ನಿರ್ಣಯ ಆಯ್ತಾ ಇಲ್ಲ? ಪ್ರತಿಬಿಂಬಕ್ಕೆ ಬಿಂಬವಾದದ್ದು ಆತ್ಮ ಅನ್ನೋದು ಒಂದು ಪಾಯಿಂಟಿಗೆ ಒಪ್ಕೋಬಹುದು. ಆದ್ರ ಆತ್ಮ ಅಜರ ಅಮರ ಇದ್ದ ಕಾರಣ ಈ ದೇಹ ಅಜರ ಅಲ್ಲ, ಅಮರ ಅಲ್ಲ. ಆದ್ದರಿಂದ ಈ ಸ್ಥೂಲ ಶರೀರ ಆತ್ಮ ಅಲ್ಲ ಅನ್ನೋದು ನಿರ್ಣಯ ಮಾಡಿ ಮುಂದಿನ ವಿಷಯ ಅಂಕಕ್ಕೆ ಹೋಗ್ಬೇಕು ನಾವು. ಇಲ್ಲಿ ಏನದಪ್ಪ, ಇಂದ್ರಿಯ ಆತ್ಮವಾದ. ಈ ಶರೀರಗಳಂದ್ರೆ ಏನದವ? ಇಂದ್ರಿಯಗಳ ಗುಂಪು, ಗ್ರೂಪ್ ಆಫ್ ಆರ್ಗನ್ಸ್. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು 5 ಇಂದ್ರಿಯಗಳು ಈ ಜಗತ್ತಿನೊಳಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎನ್ನುವ ವಿಷಯಗಳನ್ನು ಗ್ರಹಣ ಮಾಡುವ ಕಾರಣ ಇವುಗಳಿಗೆ ಜ್ಞಾನೇಂದ್ರಿಯ ಅಂತ. ನೆಕ್ಸ್ಟ್, ಇವುಗಳ ಜೊತೆಗೆ ಕೆಲಸ ಮಾಡೋ ಯಾವು? ಕೈ, ಕಾಲು, ಬಾಯಿ, ಗುದ, ಗುಯ್ಯ. ಇವು ಎಷ್ಟು? ಇವು 5 ಅದಾವ. ಇವು 5, ಅವು 5, ಇವು 10 ಏನದವ? ಉಡಾಳ ನನ್ನ ಮಕ್ಕಳಿದ್ದಂಗ. ಓಣ್ಯಾಗ ಒಂದ್ ಕಡೆ ಕಟ್ಟಿ ಮೇಲೆ ಕೂತ್ ಹೋಗೋರು ಬರೋರಿಗೆ ಏನಾರ ಅನ್ಕೋತ, ಚೀಟಿ ಹೊಡ್ಕೋತ, ಕಣ್ಣು ಹೊಡ್ಕೋತ ಕೂತಿರ್ತಾವಲ್ಲ, ಹಾಂಗದವ ಇವು 10 ಉಡಾಳರು. ಇವರು ಊರ್ ಹಾಳು ಮಾಡೋರು ಇವರೇ 10 ಮಂದಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಯ್ಯ. ಅದಕ್ಕ ಈ ಇಂದ್ರಿಯಗಳು ಅಂತ ಏನದವ ಇವೇ ಆತ್ಮ ಅಂತ ಮುಂದಿನ ಸ್ಟೆಪ್ನಾಗ ಬಂತು. ಬೇರೆ ಕೆಲವರು ಹೇಳುತ್ತಾರೆ ಏನು? ಇಂದ್ರಿಯ ಆತ್ಮವಾದದ ಬಗ್ಗೆ ನಡೆದದ. ಈಗ 262ನೇ ವಿಷಯ ಅಂಕ ಇಂದ್ರಿಯ ಆತ್ಮವಾದ ಮತ. 157ನೇ ದೋಹಾದ ಅರ್ಥ ಮುಂದುವರೆದದ. ಬೇರೆ ಕೆಲವರು ಹೀಗೆ ಹೇಳುತ್ತಾರೆ, ಸ್ಥೂಲ ಶರೀರವೇ ಆತ್ಮ ಅಲ್ಲ. ಆಯ್ತು, ಒಪ್ಪುಗೊತ್ತೀವಿ. ಸ್ಥೂಲ ಶರೀರದಲ್ಲಿ ಯಾವುದರ ಇರುವಿಕೆಯಿಂದ ನೋಡುವ, ಕೇಳುವ ವ್ಯವಹಾರವಾಗುತ್ತದೆಯೋ ಮತ್ತು ಯಾವುದು ಇಲ್ಲದಿರುವುದರಿಂದ ಮರಣ
ವ್ಯವಹಾರವೇ ಘಟಿಸುತ್ತದೆಯೋ ಆತ್ಮವು ಸ್ಥೂಲ ಶರೀರಕ್ಕಿಂತ ಭಿನ್ನವಾಗಿರುತ್ತದೆ. ಯಾವುದು ಇರಲಿಲ್ಲ ಅಂತಂದ್ರ ಮರಣ ಆಗ್ತದ. ಯಾವುದು ಇರೋದ್ರಿಂದ ನೋಡುವ, ಕೇಳುವ, ಮುಟ್ಟುವ, ಮೂಸಿಸುವ, ಆಘ್ರಾಣಿಸುವ, ರುಚಿಸುವ ವ್ಯವಹಾರ ಆಗ್ತದ, ಅದಕ್ಕೆ ಆತ್ಮ ಅಂತಾರ. ಹೀಗಾಗಿ ಆತ್ಮ ಸ್ಥೂಲ ಶರೀರದಿಂದ ಭಿನ್ನ ಆದ. ಅದಕ್ಕೆ ಜೀವನವು ಮರಣವು ಏನದಪ್ಪ ಅಂತಂದ್ರ ಈ ಜೀವನ ಮರಣ ಇಂದ್ರಿಯ ಅಧೀನವಾಗ್ಯದ. ಎಷ್ಟು ಕಾಲದವರೆಗೆ ಶರೀರದಲ್ಲಿ ಇಂದ್ರಿಯಗಳು ಇರುತ್ತವೆಯೋ ಅಷ್ಟು ಕಾಲದವರೆಗೆ ಜೀವನವಿರುತ್ತದೆ. ಇಂದ್ರಿಯ ಇಲ್ಲದಾಗ ಮರಣ. ಇವ ಹಿಂಗ್ ತಿಳ್ಕೊಂಡ್ಬಿಟ್ಟ. ಇಂದ್ರಿಯ ಇಲ್ಲ ಅಂತಂದ್ರೆ ಮರಣ. ಹೆಂಗ್ ಮಾಡಬೇಕು? ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು ಮಾತನಾಡುತ್ತೇನೆ, ಈ ರೀತಿಯಿಂದ ಅಹಂ ಬುದ್ಧಿ ಆದರೂ ಕೂಡ ಇಂದ್ರಿಯಗಳಲ್ಲಿಯೇ ಉಂಟಾಗಿದೆ. ಆದ್ದರಿಂದ ಇಂದ್ರಿಯವೇ ಆತ್ಮವಿರುತ್ತದೆ. ಪ್ರತಿಯೊಬ್ಬರೂ ಕೇಳುವ ಮಾತು ಏನು? ಕೇಳ್ತೀರಿ, ಹೇಳ್ತೀರಿ, ನಾ ನೋಡಿನಿ, ನಾ ಕೇಳಿನಿ, ನನ್ನ ಕಣ್ಲಿಂತ ನೋಡಿನಿ ಅಂತೇಳಿ ನಿಮ್ಮ ಅಹಂಕಾರದ ಮಾತೇನ ಆಡ್ತಿರ್ತೀರಿ. ನಾನು ಕೇಳುತ್ತೇನೆ ಅಂದ್ರೆ ಕಿವಿಯೊಳಗೆ ಅಹಂ, ನಾನು ನೋಡುತ್ತೇನೆ ಅಂದ್ರೆ ಕಣ್ಣೊಳಗಿನ ಅಹಂಕಾರ. ಎಸದವ ಅಹಂಕಾರಗಳು ಮತ್ತ 5 ಮಾಡಿದ್ರು. ಕೂದಲ ಸೀಳ ಕೆಲಸ ಇದು. ನಾನು ಮೂಸಿಸಿದ್ದೇನೆ, ಅದೇನು ಮೂಗಿನೊಳಗಿನ ಅಹಂಕಾರ. ನಾನು ಕೇಳಿದ್ದೇನೆ, ಅದು ಕಿವಿಯೊಳಗಿನ ಅಹಂಕಾರ. ನಾನು ನೋಡಿದ್ದೇನೆ, ಅದು ಕಣ್ಣಿನೊಳಗಿನ ಅಹಂಕಾರ. ನಾನು ಈ ಕೈಲಿಂತ ಮುಟ್ಟಿನಿ, ಕೊಟ್ಟಿನಿ ಅಂತಂದ್ರ ಕೈ ಒಳಗಿನ ಅಹಂಕಾರ. ನಾನು ಇದೇ ಕಾಲಿನಿಂದ ಚಲಿಸಿನಿ ಅಂತಂದ್ರ ಕಾಲಿನೊಳಗಿನ ಅಹಂಕಾರ. ನಾನು ಇದೇ ಬಾಯಿಲಿಂತ ಹೇಳಿನಿ ಅಂತಂದ್ರ ಬಾಯಿ ಒಳಗಿನ ಅಹಂಕಾರ. ಹಿಂಗೇನಾಗ್ಬಿಟ್ಟು ಇಂದ್ರಿಯಗಳೊಳಗಿನ ಅಹಂಕಾರ. ಮಕ್ಕಳಿಗಂತಿರ್ತೀರಿ ನೋಡು, ನಾನೇ ಹಡದೀನಿ ಅಂತ. ಅದು ಎದರಂದ ಅಹಂಕಾರ? ಅದು ಉಪಸ್ಥೇಂದ್ರಿಯ ಅಹಂಕಾರ, ಜನನೇಂದ್ರಿಯದ ಅಹಂಕಾರ. ನಾ ಆಡದೀನಿ, ನಾ ಆಡದೀನಿ, ನಾ ಆಡದೀನಿ. ಜನನೇಂದ್ರಿಯದ ಅಹಂಕಾರ. ಏನ್ ಹಡಿತೀರಿ? ಹಡಿಬೇಕಿತ್ತು ಅಲ್ಲೇ ತವ್ರ ಮನೆಯಾಗ. ಗಂಡನ ಮನೆಗೆ ಬಂದವರು ಹಡದ್ರೇನು ಎಲ್ಲರೂ? ಗಂಡ ಹೆಣ್ತೀರನ್ನ ಹುಟ್ಟು ಬಿಡ್ತಾವೆ ಮಕ್ಕಳು. ಅದಕ್ಕಿಂತ ಒಂದು ಹಿರಿಯದಾದ ತತ್ವ ಅವರಿಗೆ ಕರುಣೆ ಮಾಡಿಸಿದ್ರೆ ಅದು ಹಡಿತಾರ. ಇಲ್ಲ ಅಂತಂದ್ರೆ ಏನ್ ಹಡಿತಾರೆ? ಅದಕ್ಕೆ ಇವೆಲ್ಲ ಏನದಾವ? ಇಂದ್ರಿಯಗಳೊಳಗಿನ ಅಹಂಕಾರಗಳು. ಈ ಅಹಂಕಾರಗಳು ಈ ರೀತಿಯಾಗಿ ಯಾವಾಗ ಈ ಅಹಂಕಾರ ಬುದ್ಧಿ ಇಂದ್ರಿಯಗಳಲ್ಲಿ ವರ್ತಿಸುತ್ತದೆ, ಆದ್ದರಿಂದ ಇಂದ್ರಿಯಗಳೇ ಆತ್ಮ. ಈ ಅಹಂಕಾರ ನಾನು ಮಾಡೀನಿ ಅನ್ನೋದಲ್ಲಿ ಒಳಗಿರ್ಲಿಲ್ಲ ಅಂತಂದ್ರೆ ಅದು ಮರಣ ಸಮಾನ. ಹೀಗಾಗಿ ಏನಾಯ್ತು? ಇಂದ್ರಿಯಗಳೇ ಆತ್ಮ ಅಂದ್ಬಿಟ್ಟ. ಯಾರು? ಇಂದ್ರಿಯ ಆತ್ಮವಾದಿ. ಇಂದ್ರಿಯ ಆತ್ಮವಾದಿ. ಇಂದ್ರಿಯ ಆತ್ಮವಾದಕ್ಕ ಒಂದು 2 ದೃಷ್ಟಾಂತ ತಗೊಂಡು ಹೋಗ್ಬೇಕು. ಸಮಯಾವಕಾಶ ಏನದ? ನಾಳೆಗೆ ಹೇಳೋಣ. 8:15 ಆಯ್ತು. 1ನೇದ್ದು ಯಾವುದು? 2ನೇದ್ದು ಯಾವುದು? 1ನೇದ್ದೇನ್ ಮಾಡಮು? ಉಪಗುಪ್ತ. ಉಪಗುಪ್ತ ಇವನ್ ಸಂಗತಿ ಯಾರದು? ಇಂಟರಾಕ್ಷನ್. ಉಪಗುಪ್ತ ಬುದ್ಧನ ಶಿಷ್ಯ ಇವ. ಉಪಗುಪ್ತನ ಜೊತೆಗೆ ಒಬ್ಬ ಹೆಣ್ಮಗಳು. ಯಾರಕ್ಕೆ? ವಾಸವದತ್ತ. ಬರ್ಕೊಳ್ರಿ. ವಾಸವದತ್ತ ಉಪಗುಪ್ತಂದು ಒಂದು ದೃಷ್ಟಾಂತ, ಒಂದು ಕತೆ. ಆಮೇಲೆ ಇನ್ನ ಒಂದೇನ್ ಮಾಡ್ರಿ? ಮುಖ್ಯ ಪ್ರೀತಿ
ಪ್ರೀತಿಯ ಕೇಂದ್ರಗಳು. ಪ್ರೀತಿಯ ಕೇಂದ್ರಗಳು ಅಂತ ಮಾಡ್ಕೊಳ್ರಿ. ಎದೆದ್ರ ಮೇಲೆ ಇರ್ತದ, ಎದೆದ್ರ ಮೇಲೆ ಇರ್ತದ, ಎದೆದ್ರ ಮೇಲೆ ಇರ್ತದ. ಅದು ಹೇಳ್ತದೆ ಮುಂದೆ. ನಾಳೆ ಈ ದೃಷ್ಟಾಂತಗಳನ್ನು ತಗೊಂಡು ಮುಂದೋಗೋಣ. ಇಂದ್ರಿಯ ಆತ್ಮವಾದ ಹೆಂಗ ಅನ್ನೋದು ಅರ್ಥ ಮಾಡಿಕೊಡೋಣ. ಈಗ ಸದ್ಯ ಅವನೇನ್ ತಿಳ್ಕೊಳ್ಳೋಣ, ಇದ್ರೊಳಗೆ ಏನ್ ಸೂತ್ರ, ಯಾವುದರ ಇರುವಿಕೆಯಿಂದ ಅಂದ್ರೆ ನಾನು ಅಂತದಲ್ಲ, ಅಹಂಕಾರ, ಅದರಿಂದ ನೋಡುವ ಕೇಳುವ ವ್ಯವಹಾರವಾಗುತ್ತದೆಯೋ ಮತ್ತು ಯಾವುದು ಇಲ್ಲದಿದ್ದರೆ ಮರಣವೇ ಸಂಭವಿಸುತ್ತದೆಯೋ, ಅದಕ್ಕೆ ಅಹಂಕಾರ ಅನ್ನುವುದು ನಾನು ಅನ್ನಂಥದ್ದು ಒಂದು ತತ್ವ ಪ್ಲಸ್ ಇಂದ್ರಿಯಗಳು ಬೇಕಲ್ಲ. ಬರೀ ನಾನು ಅಂದ್ರೆ ಅಲ್ಲಿ ಇಂದ್ರಿಯಗಳಿಲ್ಲ ಅಂದ್ರೆ ಏನು? ಅದಕ್ಕೆ ಇಂದ್ರಿಯಗಳು ಬೇಕು. ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ ಅನ್ನೋವನೇ ಇರಲಿಲ್ಲ ಅಂತಂದ್ರೆ ಅಲ್ಲಿ ಇಂದ್ರಿಯಗಳು ಇರಲಿಲ್ಲ ಅಂದ್ರೆ ಅದು ಮರಣ ಅಂತ ಹೇಳ. ಹಿಂಗಾಗಿ ಇದನ್ನ ಬಿಡಿಸಿ ಹೇಳೋದು ನಾಳೆ ಹೇಳೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಇಂದ್ರಿಯ ಆತ್ಮವಾದಕ್ಕೆ ಇವತ್ತು ಪೀಠಿಕೆ ಹಾಕಿವಿ. ನಾಳೆ ಇಂದ್ರಿಯ ಆತ್ಮ ಹೆಂಗ ಅಂತ ಅವ್ರ ಪ್ರಕಾರ ಹೇಳ್ತಾರ. ಅದು ಇಂದ್ರಿಯಗಳೇ ಆತ್ಮ ಅಲ್ಲ ಅಂತೇಳಿ ಖಂಡಿಸಿ ಮತ್ತೆ ನಾವೇನ್ ಮಾಡಬೇಕು, ಮನೋಮಯ ಕೋಶಕ್ಕೆ ಹೋಗ್ಬೇಕು. ಇದು ಪ್ರಾಣಮಯ ಕೋಶಕ್ಕೆ ಹೋಗ್ಬೇಕು. ಪ್ರಾಣಮಯ ಆದ್ಮೇಲೆ ಮನೋಮಯ ಕೋಶ. ಹಿಂಗೆಲ್ಲ ಹೋಗ್ತೀವಿ. ಅದರ ಜರ್ನಿ ಮುಂದೆ ನಾಳೆ ಬಗ್ಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪಾಠವನ್ನ ತಮ್ಮೆಲ್ಲರ ಶ್ರೀಪಾದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ 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 ಶರಣ. ವಚನವನ್ನು ಚಿನ್ಮಯ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ 62ನೆಯ ಅಂಕವನ್ನು ವಿಷಯಾಂಕವನ್ನು ಈಗ ಆತ್ಮ ಯಾವುದಕ್ಕೆ ಅನ್ಕೊಂಡು ಹೋಗಲ್ಲ, ಅನಾತ್ಮನ ಆತ್ಮ ಅನ್ಕೊಂಡ್ಬಿಡ್ತಾರ. ಅದು ಆತ್ಮ ಅಲ್ಲ ಅಂತಕ್ಕಂಥದ್ದು. ಈಗ ನಮಗೆ ಬಿಂಬನ ಆತ್ಮ ಅನ್ನೋದು ಅಲ್ಲ ಅಂತಕ್ಕಂಥದ್ದನ್ನು ನಮಗೆ ತಿಳಿಸಿಕೊಟ್ಟರು. ಮತ್ತೆ ಇನ್ನು ಮುಂದೆ ಅವುಗಳ ಬಗ್ಗೆ ಹೇಳೋದಾರೆ ಒಕ್ಕತೆಯಾಗಿ ನಾಳೆ ಹೇಳೋದನ್ನು ತಿಳಿದುಕೊಳ್ಳೋಣ. ಮತ್ತೊಬ್ಬರಿಗೆ ತಿಳಿಸಿಕೊಟ್ಟಂತ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ ಇವತ್ತಿನ ಈ ಸತ್ಸಂಗದಲ್ಲಿ ಮತ್ತು ಮಂಗಳಾರತಿಯನ್ನ ಗೌರಮ್ಮ ತಾಯಿಯವರು ನಡೆಸಿಕೊಡ್ತಾರೆ. ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಕಿತ ತಿಳಿಸಲು ಟಿಪ್ಪಣಿ ಗೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿದ ಭರತನ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಚಂದ್ರನಾದ ಗುರುನಾಥಗೆ ಒಲಿದ ಆನಂದರಿಗೆ,
ಆರತಿಯನ್ನು ಬೆಳಗುವೇನು ಪೀತಾಂಬರ ಶೀಶೆ ಪಂಡಿತ ಪೀತಾಂಬರ ಶೀಶಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते. ओम शांति शांति शांति. परमानंद प्राप्ति भव सर्व दुख निवृत्ति भव इष्टार्थ सिद्धिरस्तु यशस्वी भव. ओम शांति शांति शांति. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು.